भगवते वासुदेवाय देवाय। ओम नमो भगवते वासुदेवाय। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च। श्रीरूपं साग्रजातं सागणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सागणललिता श्रीविशाखान्वितांश्च। हे कृष्ण करुणा सिंधु दीनबंधु जगतपते गोपेश गोपिकान्त राधा कांत नमोस्ते। तप्त कांचन गौरांगी राधे वृंदावनेश्वरी वृषभानुस्ते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमद्भक्तिवेदान्त स्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे। श्री श्री जगन्नाथ बलदेव सुब्रमण्य सुदर्शन की जय। श्री जगन्नाथ रथ यात्रा महोत्सव की जय। अनंत कोटि वैष्णव वृंद की जय। नमो विष्णुपादाय कृष्णप्रेष्ठाय भूतले श्रीमते भक्ति विकास स्वामी नामिने। ಹರೇ ಕೃಷ್ಣ. ನಾವು ಶ್ರೀ ಜಗನ್ನಾಥನ ಮತ್ತು ಅವನ ಭಕ್ತರ ಲೀಲೆಗಳನ್ನ ಶ್ರವಣ ಮಾಡ್ತಾ ಇದ್ವಿ. ನೆನೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಮಾಡಿರುವಂತಹ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯ, ಪುರುಷೋತ್ತಮ ಕ್ಷೇತ್ರದ ಮಹಿಮೆ, ಹೇಗೆ ಪುರುಷೋತ್ತಮ ಕ್ಷೇತ್ರ ಸ್ವಯಂ ಭಗವಾನ್ ತನ್ನ ಪರ್ಮನೆಂಟ್ ರೆಸಿಡೆನ್ಸ್, ಅದು ಬಾಡಿಗೆ ಮನೆ ಅಲ್ಲ, ಪರ್ಮನೆಂಟ್ ಆಗಿ ಪುರುಷೋತ್ತಮ ಕ್ಷೇತ್ರದಲ್ಲಿ ಸದಾ ವಾಸ ಮಾಡ್ತಿರ್ತಾನೆ. ಸೊ ಈಗ ನಾವು ಅದು ಯಾರಿಂದ ಈ ಭೌತಿಕ ಜಗತ್ತಿಗೆ ಪುರುಷೋತ್ತಮ ಕ್ಷೇತ್ರವನ್ನ ಪ್ರಕಟಪಡಿಸಿದ ಭಗವಂತ, ಅದ್ರ ಲೀಲೆ ನಮ್ಗೆಲ್ಲ ಗೊತ್ತಿದೆ. ಇಂದ್ರದ್ಯುಮ್ನ ಮಹಾರಾಜ ಮತ್ತೆ ಅವನ ಪತ್ನಿ ಗುಂಡೀಚ ಮಹಾರಾಣಿ. ಒಂದು ನಿಮಿಷ. will do. So I have to take one contact from it's okay. Yes, it's fair. Both are okay, but name is to change. 5, 6, 7, so one is name is same. One more is the daily talk was referred so that we can ask. 2 later. 2 later. 5 with this test. Any name you can name. Any old control cost. So the contract looks like 100 is any 1,002 is okay. 10,000 is. इस सಲ ನಾವು ಹೇಳಿದ್ರು ಅದು ಈಗ ಇಂದ್ರದ್ಯುಮ್ನ ಮಹಾರಾಜ ಮತ್ತೆ ಮಹಾರಾಣಿ ಅವರ ಕೋರಿಕೆ ಅವ್ರು ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಭಗವಂತ ಅವರಿಗೆ ನೀಲವಾದ ರೂಪದಲ್ಲಿ ಕಥೆ ಅನ್ನೋದು ಶ್ರಾವಣ. ಇದಕ್ಕೆ ಸ್ಕಂದ ಪುರಾಣ ಉಲ್ಲೇಖ, ಯಾವುದು ಕಟ್ಟು ಕಥೆಗಳಲ್ಲ. ಪುರಾಣದಲ್ಲಿ ವೇದವ್ಯಾಸರು ಉಲ್ಲೇಖ ಮಾಡುತ್ತೆ. ಯಾವ ಪುರಾಣದಲ್ಲಿ ಇಲ್ಲ ಅದು ಇಲ್ಲ, ಅದು ಅಸಿವ ಇಲ್ಲ. ಪುರಾಣಗಳಲ್ಲಿ ಯಾವಾಗ ಉಲ್ಲೇಖ ಮಾಡಿದರೆ ಮುಂದೆ ಆಗೋದು, ಮುಂದಕ್ಕೆ ಯಾವ ಆಗೋದನ್ನ ಅದೆಲ್ಲ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಪುರಾಣ ಅಂತ ಹೇಳೋದು, ಪುರಾಣಕ್ಕೆ ಆದಿ ಅಂತ ಹೇಳಿ ಅದು ಸ್ವಯಂ ಭಗವಂತನಿಂದಲೇ ಪ್ರಕಟ ಪುರಾಣ. ಆ ಪುರಾಣಗಳನ್ನ ಶ್ರೀ ವೇದವ್ಯಾಸರು ವೇದಗಳನ್ನ ವಿಂಗಡಣೆ ಮಾಡಬೇಕಾದ್ರೆ ಒಟ್ಟು 100 ಕೋಟಿ ಶ್ಲೋಕಗಳು ಟೋಟಲ್ ವೇದಗಳಲ್ಲಿ. ಎಷ್ಟು? 1 ಅರ್ಧ 100 ಕೋಟಿ. 100 ಕೋಟಿ ಶ್ಲೋಕಗಳನ್ನ ವೇದಗಳಲ್ಲಿ ಅದನ್ನ ವೇದದಲ್ಲಿ ಇಟ್ಟರು ವೇದವ್ಯಾಸ. 100 ಕೋಟಿ ಶ್ಲೋಕಗಳನ್ನ ಹೇಗೆ ಇವತ್ತು ದೇವತೆಗಳು ಕೂಡ ಅದನ್ನ ಮೆಮೊರೈಸ್ ಮಾಡಕ್ಕಾಗಲ್ಲ. ಇವತ್ತು ಇಲ್ಲೂ ಗೊತ್ತು ಲೋಕದಲ್ಲಿ ದೇವತೆಗಳು ಕೂಡ ಮಗ್ಗ ಮಾಡ್ಬೇಕು, ಶ್ಲೋಕಗಳು ಓದ್ಬೇಕು. ಸೊ ಭೌತಿಕ ಜಗತ್ತಿಗೆ ಬಂದಾಗ ಇಲ್ಲಿ ಪುರಾಣಗಳಲ್ಲಿ 4 ಲಕ್ಷ ಶ್ಲೋಕಗಳನ್ನ ಮಾಡಿದ್ರು. 18 ಪುರಾಣದಲ್ಲಿ 4 ಲಕ್ಷ ಶ್ಲೋಕಗಳು.
ಅದರಲ್ಲಿ ದೊಡ್ಡ ಪುರಾಣ ಸ್ಕಂದ ಪುರಾಣ. ಸ್ಕಂದ ಮತ್ತೆ ಬ್ರಹ್ಮಾಂಡ ಮತ್ತೆ ಪದ್ಮ ಪುರಾಣ, ಇವು ದೊಡ್ಡ ದೊಡ್ಡ ಪುರಾಣಗಳು. ಭಾಗವತ ಪುರಾಣದಲ್ಲಿ 12,000 ಶ್ಲೋಕ ಇದೆ. ಒಟ್ಟಾರೆ 4 ಲಕ್ಷ ಶ್ಲೋಕಗಳು ನಾವು ಈಗ ಪುರಾಣದಲ್ಲಿ ಓದಬೇಕಾಗಿರುವಂಥದ್ದು. 4 ಲಕ್ಷ ಕಥೆಗಳು. ಭಗವದ್ಗೀತೆಯಲ್ಲಿ 700 ಶ್ಲೋಕ ವಚನಸ್ಥೆ ಇದೆ. ಅಂದ್ರೆ ನಾವು ಎಷ್ಟು ಮಂದಮತಿಗಳು, ದೇವತೆಗಳಿಗೂ ಕೂಡ ಅಸಾಧ್ಯವಾದಂತಹ ವೇದಗಳನ್ನ ಓದೋದಿಕ್ಕೆ, ಅಸಾಧ್ಯವಾದಂತಹ ವೇದಗಳನ್ನ ಎಷ್ಟು ಸಿಂಪ್ಲಿಫೈ ಮಾಡಿಕೊಟ್ರು ನಮಗೆ ವೇದವ್ಯಾಸರು. ಅದನ್ನ ಮತ್ತೆ ಉಪನಿಷತ್ತುಗಳಾಗಿ ವಿಂಗಡಣೆ ಮಾಡಿದ್ರು. ಸಣ್ಣ ಸಣ್ಣ ಉಪನಿಷತ್ತುಗಳು. ಕೆಲವು ಉಪನಿಷತ್ತಲ್ಲಿ 5 ಶ್ಲೋಕ, 10 ಶ್ಲೋಕ, 20 ಶ್ಲೋಕ, 100 ಶ್ಲೋಕ, 120 ಶ್ಲೋಕ. ಒಂದು ಸಣ್ಣ ಉಪನಿಷತ್ತು ಕಲಿಸಂತ, ಅದಕ್ಕೆ ಕೇವಲ ಬರೀ 11 ಶ್ಲೋಕ ಅಷ್ಟೇ ಇದೆ. 11 ಶ್ಲೋಕದ ಒಂದು ಗೊತ್ತಿಲ್ಲ. ಸೊ ಎಷ್ಟು ನಾವು ಮೂರ್ಖರಾಗಿದ್ದೀವಿ, ತಜ್ಞರಾಗಿದ್ದೀವಿ ಅಂತ ನಮಗೆ ಗೊತ್ತು ಮಾಡಿಸ್ತದೆ. ಹಾಗೆ ಆಚಾರ್ಯರು ಯಾಕೆ ಬರ್ತಾರೆ ಅಂದ್ರೆ ಸ್ಕಂದ ಪುರಾಣದಲ್ಲಿ ಯಾಕೆ ಗೊತ್ತು, ಸ್ಕಂದ ಪುರಾಣ ಅಂತ ಒಂದು ಪುರಾಣ ಇದೆಯಾಗ ಗೊತ್ತಿಲ್ಲ. ಮತ್ತೆ ಈಗ ನಾವು ಆಚಾರ್ಯ ಗುರು ಶಿಷ್ಯ ಪರಂಪರೆಗೆ ಬರಬೇಕು, ನಾವು ಪರಂಪರೆಗೆ ಸೇರಿಲ್ಲ ಅಂದ್ರೆ ಮತ್ತೆ ನಮ್ಗೆ ಹೆಂಗ್ ಗೊತ್ತಾಗುತ್ತಿರಲ್ಲ ನಾವು ಅಲ್ವಾ. ಅದಕ್ಕೆ ಸೊ ಈಗ ಲೀಲೆ ಹೀಗೆ ಶುರು ಆಗುತ್ತೆ. ಸ್ಕಂದ ಪುರಾಣದಲ್ಲಿ ಹೇಳುವಂತ ಲೀಲೆಗಳು. ಸತ್ಯಯುಗದಲ್ಲಿ ಯಾವ ಸತ್ಯಯುಗ ಗೊತ್ತಿಲ್ಲ, ಎಷ್ಟೋ ಸತ್ಯಯುಗಗಳಾಗೋಗಿದೆ. ಈಗ ಈ ಮನ್ವಂತರದಲ್ಲೇನೆ ಇದು 28 ಸತ್ಯಯುಗ ಆಗೋಯ್ತು. ಈ ಮನ್ವಂತರದಲ್ಲಿ, ಇನ್ನ ಹಿಂದಿನ ಮನ್ವಂತರದಲ್ಲಿ, ಹಿಂದಿನ ಕಲ್ಪದಲ್ಲಿ, ಹಿಂದಿನ ಸೃಷ್ಟಿಯಲ್ಲಿ ಯಾವ ಸತ್ಯಯುಗ ಅಂತ ಯಾರಿಗೆ ಗೊತ್ತು. ಸೊ ಎಷ್ಟೋ ಸತ್ಯಗಳು, ಕಲಿಯುಗಗಳು, ದ್ವಾಪರಯುಗಗಳು ಆಗೋಗಿದೆ. ಸೊ ಒಂದು ಸತ್ಯಯುಗದಲ್ಲಿ ಇಂದ್ರದ್ಯುಮ್ನ ಮಹಾರಾಜ ಇಡೀ ಭೂಮಂಡಲವನ್ನೇ ಆಳ್ತಾ ಇರ್ತಾನೆ. ಅದು ಈಗಲೂ ಇದೆ. ಆವಂತಿ, ಉಜ್ಜಯಿನಿ ಅಂತ ಹೇಳ್ತಾರಲ್ಲ, ಆವಂತಿ ಸಪ್ತ ಮೋಕ್ಷಪ್ರದ ಕ್ಷೇತ್ರಗಳಲ್ಲಿ ಆವಂತಿನೂ ಕೂಡ ಒಂದು. ಅಲ್ಲಿ ಹೋದ್ರೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ನಂಬಿಕೆ. ಓಕೆ. ಸೊ ವೈಷ್ಣವ ಸಂಪ್ರದಾಯದಲ್ಲಿರೋರು ಯಾರೂ ಕೂಡ ಮೋಕ್ಷಕ್ಕೆ ಆಸೆ ಪಡೋದಲ್ಲ. ಮೋಕ್ಷಕ್ಕೆ ಆಸೆ ಪಡೋದು ಅದು ಮೂರ್ಖತನ. ಮೋಕ್ಷಕ್ಕೆ ಆಸೆ ಪಡಬಾರದು. ಮೋಕ್ಷ ಸಿಕ್ಬಿಡುತ್ತೆ. ಯಾವಾಗ ನಾವು ಭಗವಂತ ನಾಮ ಒಂದು ಸಲ ಉಚ್ಚಾರಣೆ ಮಾಡ್ತೀವೋ ಮೋಕ್ಷ ಪ್ರಾಪ್ತಿ ಆಗುತ್ತೆ. ನಮ್ಗೆ ಅದೆಲ್ಲ ಬೇಕಾಗಿರೋದು. ಅದು ಕೂಡ ನರಕಕ್ಕಿಂತನೂ ಕಡೆ ಮೋಕ್ಷ ಅನ್ನೋದು. ಸೊ ಅದರಿಂದ ನಮಗೆ ಬೇಕಾಗಿರೋದು ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮ ಅಂತಿಮ. ಇವನ್ ಭಗವಂತನು ಕೂಡ ಪ್ರೇಮವನ್ನ ಬಯಸೇ ಬರೋದು ಭೌತಿಕ ಜಗತ್ತಿಗೆ. ಭಗವಂತನೂ ಬಯಸುವಂತಹ ಒಂದು ವಸ್ತು ಏನಾದ್ರೂ ಇದ್ರೆ ಅದು ಪ್ರೇಮ. ಅವನಿಗೆ ಇನ್ನೇನು ಬೇಕಾಗಿಲ್ಲ. ನಾವು ಕೊಡುವಂತ ಯಾವ ಭೌತಿಕ ವಸ್ತುಗಳನ್ನೂ ಕೂಡ ಭಗವಂತ ಬಯಸೋದಿಲ್ಲ. ಅವನು ಬಯಸ್ತಾನೆ ಅಂದ್ರೆ ಅದು ಕೇವಲ ಪ್ರೇಮ, ಶುದ್ಧ ಪ್ರೇಮ. ಸೊ ಭಗವಂತನೇ ಬಯಸ್ತಾನೆ ಅಂದ್ಮೇಲೆ ನಮಗೆ ಯಾಕೆ ಬಯಕೆ ಬರೋದಿಲ್ಲ? ಬರಬೇಕು, ಬರುತ್ತೆ. ಯಾವಾಗ ನಾವು ಭಕ್ತರ ಸಮ್ಮುಖದಲ್ಲಿ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿರುತ್ಕರ್ಣ ರಸಾಯನ ಕಥಾ, ಭಗವಂತನ ಕಥೆಯನ್ನ ಪ್ರತಿ ಕ್ಷಣ 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 ಕೇಳಿ ಆಸ್ವಾದನೆ ಮಾಡಬೇಕು, ರಸಸ್ವಾದನೆ ಮಾಡಬೇಕು, ರುಚಿ ಬೆಳೆಸ್ಕೋಬೇಕು. ಆ ರುಚಿ ಹೇಗೆ ಬೆಳೆಯುತ್ತೆ? ನಮಗೆ ಅನರ್ಥ ನಿವೃತ್ತಿ ಆಗಬೇಕು ಮೊದಲು. ಅನರ್ಥ ನಿವೃತ್ತಿ ಆದ್ಮೇಲೆ ನಿಷ್ಠೆ ಬರುತ್ತೆ, ಆಮೇಲೆ ರುಚಿ ಬೆಳೆಯುತ್ತೆ, ಆಮೇಲೆ ಆ ರುಚಿ ಪಕ್ವ ಆಗ್ತಾ ಆಗ್ತಾ ಆಸಕ್ತಿ ಬರುತ್ತೆ. ಭಗವಂತನ ವಿಚಾರ ಬಿಟ್ಟು ಬೇರೆ ಏನು ಕೇಳಬಾರ್ದು ಕಿವಿಯೊಳಗೆ ಅಂತ ಅಷ್ಟು ಆಸಕ್ತಿ ಬೆಳಿಬೇಕು. ಅವಾಗ ಮಾತ್ರ ಒಳಗಿಂದ ಆ ಅಲೌಕಿಕ ಭಾವ ಉಂಟಾಗುತ್ತೆ. ಪ್ರೇಮ, ರತಿ, ಭಗವಂತನ ಪ್ರತಿ ರತಿ ಬರುತ್ತೆ. ಆವಾಗ ಮಾತ್ರ ಭಗವಂತ ಆ ಪ್ರೇಮವನ್ನ ಕೊಡುದು. ಅದಕ್ಕೊಂದು ಉತ್ತಮವಾದ ಲೀಲೆ ಜಗನ್ನಾಥನ ಲೀಲೆ. ಸೊ ಆವಂತಿ ಮೋಕ್ಷಪ್ರದ ಕ್ಷೇತ್ರ ಅಂತ ಹೇಳಿದ್ವಿ. ನಾವು ಮೋಕ್ಷವನ್ನ ಬಯಸಿ ಹೋಗ್ತಾ ಇಲ್ಲ, ಪ್ರೇಮವನ್ನ ಬಯಸಿ ಹೋಗ್ಬೇಕು. ಇವನು ಮಹಾಭಕ್ತ. ಇಂದ್ರದ್ಯುಮ್ನ ಮಹಾರಾಜ ಮಹಾಭಕ್ತ. ಈಗಲೂ ಗುಂಡೀಚ ಟೆಂಪಲ್ ಹೇಳ್ತೀವಲ್ಲ, ಜಗನ್ನಾಥಪುರಿಯಲ್ಲಿ ಗುಂಡೀಚ ಇಂದ್ರದ್ಯುಮ್ನ ಮಹಾರಾಜರ ಪತ್ನಿ. ಮಹಾಭಕ್ತರು, ಶುದ್ಧ ಭಕ್ತರು. ಅವನಲ್ಲಿ ಎಲ್ಲ ದೇವತೆಗಳ ಗುಣ ಇರುತ್ತೆ. ಹರಾವ ಭಕ್ತಸ್ಯ ಕುತೋ ಮಹದ್ಗುಣ. ಭಾಗವತಮಲ್ಲಿ ಯಾರು ವಿಷ್ಣು ಭಕ್ತರಲ್ಲವೋ ಅವನಲ್ಲಿ ಗುಣಗಳಿದೆ. ಕುತ ಮಹದ್ಗುಣ. ಭಗವಂತನ ಭಕ್ತರಲ್ಲದವರಿಗೆ ಗುಣಗಳಿರೋದಿಲ್ಲ ಅಂತ ಅರ್ಥ. ನಿನ್ನೆ ಒಂದು ಮಾತು ಹೇಳ್ತಾ ಇದ್ದೆ, ನಮಗ ಬಾರಿ ಒಳ್ಳೆ ಹುಡುಗ, ತುಂಬಾ ಗುಣ ಇದೆ. ಗುಣ ಇದೆ. ಸತ್ವಗುಣವಂತ, ರಜಗುಣವಂತ, ತಮಗುಣವಂತ.
ಸೊ ಆರಾವ ಭಕ್ತಸ್ಯ ಕುತೋ ಮಹದ್ಗುಣ, ಭಾಗವತಂ ಚೆನ್ನಾಗಿ ಸ್ಪಷ್ಟವಾಗಿ ಹೇಳುತ್ತೆ. ನಾವು ಭಗವಂತನ ಭಕ್ತರಾಗದೇ ಇದ್ರೆ ಗುಣಗಳು ಬೆಳೆಯೋದಿಲ್ಲ. ಆದ್ರೆ ಇಂದ್ರದ್ಯುಮ್ನ ಮಹಾರಾಜನಿಗೆ ಎಲ್ಲ ಗುಣಗಳು ಇತ್ತು, ಸತ್ವ ಗುಣಗಳು, ಒಳ್ಳೆ ಗುಣಗಳಿತ್ತು. ಒಂದು ದಿನ ಏನ್ ಮಾಡ್ತಾ ಇದ್ದ, ಪೂಜೆ ಎಲ್ಲ ಆಯ್ತು, ಬೆಳಗಿನ ಪೂಜೆ ಆಯ್ತು. ಪೂಜೆ ಮುಗಿಸಿದ್ಮೇಲೆ ಒಂದು ಸಭೆ ನಡೆಯುತ್ತೆ. ಅಲ್ಲಿ ಮುಖ್ಯ ಪೂಜಾರಿನ ಕರೆದ್ಬಿಟ್ಟು ಇಂದ್ರದ್ಯುಮ್ನ ಕೇಳ್ತಾರೆ, ಪೂಜಾರಿ, ನಾನು ಭಗವಂತನ ಮುಖಾಮುಖಿ ನೋಡ್ಬೇಕು, ಆತರ ಸ್ಥಳ ಏನಾದ್ರು ಇದ್ರೆ ಈ ಭೂಮಂಡಲದಲ್ಲಿ ಅದನ್ನು ಹುಡುಕಿ ನನ್ಗೆ ಹೇಳಿ. ರಾಜ ಆಜ್ಞೆ. ಸೊ ರಾಜ ಪುರೋಹಿತರಿಗೆ ಆಜ್ಞೆ ಮಾಡಿದ್ರು. ಪುರೋಹಿತರು ಏನ್ ಮಾಡಿದ್ರು, ಎಲ್ಲಾ ತೀರ್ಥಯಾತ್ರಿಗಳನ್ನ ಕರೆದ್ರು. ಅಸೆಂಬ್ಲಿ ತೀರ್ಥಯಾತ್ರಿಗಳು ಅಂದ್ರೆ, ತೀರ್ಥಯಾತ್ರಿಗಳಂದ್ರೆ ಈ ನಾವು ತೀರ್ಥಯಾತ್ರೆ ಮಾಡ್ತೀವಲ್ಲ, ಆ ಧಾಮ ಈ ಧಾಮ, ಅವರು ಇಡೀ ಭೂಮಂಡಲವನ್ನೆಲ್ಲ ನೋಡಿರೋಂಥ, ಇಂಚಿಂಚು ನೋಡಿರೋಂಥ ತೀರ್ಥಯಾತ್ರಿಗಳನ್ನ ಕರೀತಾರೆ. ಇಂಥ ಜಾಗ ನಾವು ಹೋಗಿಲ್ಲ. ನಾವು ಜಗನ್ನಾಥ್ಪುರಿಗೆ ಹೋದ್ರೆ, ಪ್ರಭುಜಿ ಈ ಜಾಗನೂ ಇದೆಯಾ ಅಲ್ಲಿ, ನಾವು ನೋಡಲೇ ಇಲ್ವಲ್ಲ ಅಂತ ಅನ್ಸುತ್ತೆ ನಮ್ಗೆ ಅಲ್ವಾ. ಈ ತರ ಒಂದು ಜಾಗ ಇದೆಯಾ ಅಲ್ಲಿ, ಎಲ್ಲಿದೆ ನೋಡೇ ಇಲ್ವಲ್ಲ. ಮಾರ್ಕಂಡೇಯ ಸರೋವರ ಎಲ್ಲಿದೆ ಅದು ಗೊತ್ತಿಲ್ಲ, ಬಿಂದು ಸರೋವರ ಎಲ್ಲಿದೆ ಗೊತ್ತಿಲ್ಲ. ಆದ್ರೆ ಇಂದ್ರದ್ಯುಮ್ನ ಒಂದು ಇಂಚಿಂಚೂ ಬಿಡದಿರುವಂಥ ನೋಡಿರುವಂತಹ ತೀರ್ಥಯಾತ್ರಿಗಳನ್ನ ಕರೆಸ್ತಾರೆ. ಕರೆಸ್ಬಿಟ್ಟು ಆಜ್ಞೆ ಮಾಡ್ತಾರೆ, ಓ ಮಹಾ ತೀರ್ಥಯಾತ್ರಿಗಳೇ, ಒಂದು ಜಾಗ ಎಲ್ಲಿ ಭಗವಂತನನ್ನ ನಾವು ಮುಖಾಮುಖಿ ನೋಡ್ಬಹುದೋ ಆ ಜಾಗ ಎಲ್ಲಾದ್ರೂ ಇದ್ರೆ ತೋರಿಸಿ ಹೇಳಿ. ಒಬ್ಬ ತೀರ್ಥಯಾತ್ರಿ ಎದ್ದಿಂದ್ಕೊಂಡು ಹೇಳ್ತಾನೆ, ಮಹಾರಾಜ್, ಭಗವಂತನ ಕೃಪೆಯಿಂದ ನನಗೆ ಆ ಜಾಗದ ದರ್ಶನ ಆಗಿದೆ. ಹರಿ ಗುರು ವೈಷ್ಣವರ ಕೃಪೆಯಿಂದ ನಮಗೆ ಆ ಜಾಗದ ದರ್ಶನ ಆಗಿದೆ. ಯಾರಿಗಾಗಿಲ್ಲ ಇನ್ನು? ಜಗನ್ನಾಥಪುರಿ ದರ್ಶನ ಯಾರಿಗಾಗಿಲ್ಲ? ಇಲ್ಲ, ಪ್ರಭುಪಾದರು ಕೃಪೆ ಕೊಟ್ಟಿದ್ದಾರೆ, ಒಬ್ಬನಿ. ಇಲ್ಲಾಂದ್ರೆ ತೂತ್ ಮಡಕೆಗೆ ನೀರು ಹಾಕದಂಗೆ ಹೋಯ್ತು, ವ್ಯರ್ಥ ಆಗ್ಬಿಡುತ್ತೆ. ಕೃಪೆ ಇದೆ, ಬಟ್ ಏನಾಯ್ತು, ಅದು ತೂತಲ್ಲಿ ಸೋರೋಗ್ಬಿಡುತ್ತೆ. ಸತ್ಯಯುಗದಲ್ಲಿ ನಡೆದಿರೋ ಘಟನೆ, ಯಾವ ಜಾಗಕ್ಕೆ ಹೋದ್ರೆ ನಮ್ಮ ಹೃದಯ ಕಲ್ಮಶ ನಾಶ ಆಗಿ ಪ್ರೇಮ ಜಾಗೃತಿ ಆಗುತ್ತೋ, ಪ್ರೇಮ ಪ್ರಾಪ್ತಿ ಆಗುತ್ತೋ ಅಂತ ಜಾಗ ಏನಾದ್ರು ಇದ್ರೆ ಅದು ಪುರುಷೋತ್ತಮ ಕ್ಷೇತ್ರ ಜಗನ್ನಾಥಪುರಿ. ಮಹಿಮೆ ಗೊತ್ತಿಲ್ಲ ಅಲ್ಲ ನಮ್ಗೆ. ನಾವು ಹೋಗಿದ್ವಿ ಪುರಿಗೆ, ಟ್ರಿಪ್ ಹೋಗಿದ್ವಿ, ಪ್ಯಾಕೇಜ್ ಟ್ರಿಪ್ ಅಲ್ಲಿ ಹೋಗಿ ಬಂದ್ವಿ. ಒಂದಿಷ್ಟು ಜಾಗಗಳನ್ನ ತೋರಿಸಿದ್ರು, ಕರ್ಕೊಂಡು ಬಂದ್ರು. ಏನ್ ಅರ್ಥ ಆಯ್ತು, ಏನ್ ಗೊತ್ತಾಯ್ತು, ಏನ್ ಜಾಗ ನೋಡಿದ್ವಿ ಅಲ್ಲಿ? ಯಾರು ಪುರುಷೋತ್ತಮ ಕ್ಷೇತ್ರ ಅಂದ್ರೆ ಯಾವುದು, ಎಲ್ಲಿಂದ ಬಂತು, ಇಂದ್ರದ್ಯುಮ್ನ ಮಹಾರಾಜ ಯಾರು, ಗುಂಡೀಚ ಯಾರು, ರಥಯಾತ್ರೆ ಅಂದ್ರೆ ಏನು ಯಾರಿಗೂ ಗೊತ್ತಿಲ್ಲ. ತೀರ್ಥಯಾತ್ರೆ ಮಾಡ್ಬೇಕು ನಾವು. ತೀರ್ಥಯಾತ್ರೆ ಏನೇನು, ತೀರ್ಥ ಕ್ಷೇತ್ರದ ಮಹಿಮೆಯನ್ನ ತಿಳಿದು ಕಣ್ಣೀರ್ ಹಾಕಿ ಭಾವುಕರಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕು ಭಗವಂತನ. ಇದು ತೀರ್ಥಯಾತ್ರೆ ಲಕ್ಷಣ. ಒಬ್ಬ ತೀರ್ಥಯಾತ್ರೆ ನಿಂತ್ಕೊಂಡು ಹೇಳ್ತಾನೆ, ಹರಿ ಗುರು ವೈಷ್ಣವರ ಕೃಪೆಯಿಂದ ನನಗೆ ಆ ಜಾಗದ ದರ್ಶನ ಆಗಿದೆ ಮಹಾರಾಜ್. ಅದನ್ನ ನಾನು ನಿಮಗೆ ವರ್ಣನೆ ಮಾಡ್ತೇನೆ. ಈಗ ನಾವು ಯಾವ್ದನ್ನ ಒರಿಸ್ಸಾ ಅಂತ ಕರಿತೀವೋ ಅದು ಒಡಿಶಾ, ಉಡೀಶಾ, ಉದ್ರದೇಶ, ಅದು ಅಪಭ್ರಂಶ ಆಗಿ ಒರಿಸ್ಸಾ ಆಗಿದೆ ಅಷ್ಟೇನೆ ಅಲ್ವಾ. ಒರಿಸ್ಸಾ ಮುಂಚೆ ಏನ್ ಕರಿತಿದ್ರು, ಉಡೀಶಾ ಅಂತ ಕರಿತಿದ್ರು. ಅದ್ರ ಮುಂಚೆ ಹೇಳಿದ್ರು ಉದ್ರದೇಶ ಅಂತ ಕರಿತಾ ಇದ್ರು. ಉದ್ರದೇಶ ಅನ್ನೋದೇ ಅದರ ನಿಜವಾದ ಹೆಸರು. ಅದು ಭಾಗವತಮಲ್ಲೂ ಕೂಡ ಇದೆ. ಈಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ ಅಲ್ವಾ. ಅದು ಒಂದಿನ ಹೇಳಿದ್ದೆ ನಾನು ಕೆಲವು ಹೆಸರುಗಳು. ಡಾರ್ಜಿಲಿಂಗ್ ಆಗ್ಬಿಟ್ಟಿದೆ ಇವಾಗ. ಯಾವುದು ಡಾರ್ಜಿಲಿಂಗ್? ದುರ್ಜಯಲಿಂಗ, ಅದು ಹೇಳಕ್ ಬರ್ಲಿಲ್ಲ, ಅದು ಡಾರ್ಜಿಲಿಂಗ್ ಆಗೋಯ್ತು. ಲವಪುರ ಲಾಹೋರ್ ಆಗ್ಬಿಡ್ತು. ಭಾಗ್ಯನಗರ ಏನಾಗಿದೆ, ಹೈದರಾಬಾದ್ ಆಗಿದೆ. ಹೈದರಾಬಾದ್, ಸಿಕಂದರಾಬಾದ್ ಆಗಿದೆ. ಅದು ಭಾಗ್ಯನಗರ, ಅದು ನಮ್ಮ ಭಾಗ್ಯ. ಅದು ವಿದ್ಯಾನಗರ, ಎಲ್ಲಿ ಭಗವಂತ ಸಾಕ್ಷಿ ಗೋಪಾಲ ಪ್ರಕಟ ಆದಲ್ಲ, ವಿದ್ಯಾನಗರ ಎಲ್ಲಿ ಏನಾಗಿದೆಯೋ ಈಗ ಅದು. ಯಾವ ಜೋಸೆಫ್ ಟೌನ್ ಆಗಿದೆಯೋ, ಫ್ರೇಜರ್ ಟೌನ್ ಆಗಿದೆಯೋ, ಹೈದರಾಬಾದ್ ಆಗಿದೆಯೋ ಯಾರಿಗೂ ಗೊತ್ತಿಲ್ಲ. ವಿದ್ಯಾನಗರ. ನಮ್ಮ ಮೂರ್ಖತನಕ್ಕೆ ನಾವೇ ಚೀಮಾರಿ ಹಾಕೋಬೇಕು. ಏನ್ ಹಾಕೊಂಡ್ರೆ ಏನ್ ಬಂತು ಪ್ರಯೋಜನ? ಶಾಸ್ತ್ರದ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ಭಕ್ತರ ಬಗ್ಗೆ, ವೈಷ್ಣವ ಕಲ್ಚರ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಾವು ಏನು ಪ್ರಯೋಜನ ಇಲ್ಲ.
ಏನು ಪ್ರಯೋಜನ ಇಲ್ಲ. ಉದ್ರ ದೇಶ ಅಂತ ಒಂದು ದೇಶ ಇದೆ ಮಹಾರಾಜ್. ಹಾ, ಎಲ್ಲಿದೆಪ್ಪ ಅದು? ಅದು ಬೇ ಆಫ್ ಬೆಂಗಾಲ್. ಬೇ ಆಫ್ ಬೆಂಗಾಲ್ ಅಲ್ಲ ಅದು, ಅದು ದಕ್ಷಿಣ ಸಮುದ್ರ ಅಂತ. ಅರೇಬಿಯನ್ ಸಿ. ಇದ್ಯಾವ ಅರೇಬಿಯನ್ ಸಿ? ಯಾರಿಟ್ಟಿದ್ದು ಅರೇಬಿಯನ್? ಅರಬ್ ಯಾವಾಗ ಬಂದ್ರು ಅರಬ್ರು? ತುರುಕರು. ತುರುಕರ ಅಸ್ತಿತ್ವ ಬಂದಿದ್ದು ಯಾವಾಗ? ಒಂದ್ 1500 ವರ್ಷದ ಹಿಂದೆ. ಅದಕ್ಕೆ ಮುಂಚೆ ಇದೆ ತುರಷ್ಕರು ಅಂತ ಶಾಸ್ತ್ರದಲ್ಲಿದೆ, ಅದು ತುರಷ್ಕರು. ಅದೇ ಈಗ ತುರುಕರು ಆಗಿದೆ. ಇಸ್ಲಾಂ ನಿಜವಾದ ಧರ್ಮ ಅಲ್ಲ ಅವ್ಯಾವುದು. ನಾವ್ ಯಾರನ್ನು ಖಂಡನೆ ಮಾಡ್ತಾ ಇಲ್ಲ, ನಾವು ಮರೆತಿರೋದನ್ನ ನಾವು ಜ್ಞಾಪಿಸ್ಕೊಳ್ತಾ ಇದೀವಿ ಅಷ್ಟೇನೆ. ಎಲ್ಲಿಂದ ಹೋದವರು ಅವರೆಲ್ಲ? ಅವರೆಲ್ಲರೂ ಯದು ಕುಲದವರು, ಅವರೆಲ್ಲರೂ ಯಯಾತಿ ವಂಶದವರು. ಅವರು ಯವನರು, ಗ್ರೀಕರು, ಹೂಣರು, ಪುರುಷ್ಕರು, ಖಸರು, ಯವನರು, ಮ್ಲೇಚ್ಛರು, ಇವರೆಲ್ಲರ ಒರಿಜಿನ್ ಭಾರತ, ಭಾರತ ವರ್ಷ. ಅರ್ಥವಾಗಿದ್ದೀವಿ, ನಮ್ಗೆ ಏನು ಬೇಡ. ನಮಗೆ ಪ್ರತಿಯೊಂದರ ಮೂಲ ನಮ್ಮ ಭಾರತ ದೇಶ, ಭಾರತ ವರ್ಷ, ಭಾರತ ಭೂಮಿ, ಭರತ ಖಂಡ. ಭರತ ರಾಜ್ಯಭಾರ ಮಾಡಿದ್ದು ಯಾವ ಭರತ? ಜಿಂಕೆ ಭರತ, ಲಕ್ಷ್ಮಣ ಭರತ ಅಲ್ಲ. ಭಾರತ ಆಳಿದ ದೇಶ ಇದು, ಚಕ್ರವರ್ತಿ. ಅಂಥ ಒಂದು ಕ್ಷೇತ್ರ ನಮ್ಮ ಭಾರತ ದೇಶದಲ್ಲಿ ಇದೆ. ನಾವಿನ್ನೂ ನೋಡಿಲ್ಲ, ನಮ್ಗಿನ್ನೂ ಪುರುಸೊತ್ತಾಗ್ಲಿಲ್ಲ ಹೋಗೋದಕ್ಕೆ. ಉದ್ರ ದೇಶದಲ್ಲಿ ಅಂದ್ರೆ ಒರಿಸ್ಸಾ, ದಕ್ಷಿಣ ಸಮುದ್ರದ ತೀರದಲ್ಲಿ. ಎಲ್ಲಿದೆ ಪುರಿ? ಸಮುದ್ರದ ತೀರದಲ್ಲಿದೆ. ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ ವೇದವ್ಯಾಸರು. ಇದೇನೇನು ಹೊಸದಾಗಿ ನಾವು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ, ಏನಿದೆ ಅದನ್ನ ಹೇಳಬೇಕಷ್ಟೆ. ಇದೆಲ್ಲಿದೆ ಅಂದ್ರೆ ನೀಲಾಚಲ ಅಂತ ಹೇಳ್ತೀವಿ. ನೀಲಾಚಲ ಅಂದ್ರೆ ಬ್ಲೂ ಮೌಂಟೇನ್. ಎಲ್ಲ ನೋಡಿದೀವ ನಾವು ಬ್ಲೂ ಮೌಂಟೇನ್? ಇಲ್ಲ, ಊಹೆ ಕೂಡ ಮಾಡಕ್ಕಾಗಲ್ಲ ನಾವು. ಆ ನೀಲಾಚಲದ ತುದಿಯಲ್ಲಿ ಒಂದು ಆಲದ ಮರವಿದೆ, ಅದೇ ಕಲ್ಪವಟ. ಅಲ್ಲೇ ಭಗವಂತ ದರ್ಶನ ಕೊಟ್ಟಿದ್ದು. ಆದ್ರೆ ನಮ್ಗೆ ಈಗ ಹೆಂಗ್ ಕಾಣಿಸುತ್ತೆ? ಫ್ಲಾಟ್ ಆಗಿ ಕಾಣಿಸುತ್ತೆ ಅಲ್ವಾ ಅದು? ಆರಾಮಾಗಿ ಬಸ್ಸಲ್ಲಿ ಹೋಗಿ ಬಂದ್ಬಿಡ್ಬೋದು, ಕಾರಲ್ಲಿ ಹೋಗಿ ಬಂದ್ಬಿಡ್ಬೋದು. ಆದ್ರೆ ಅದೆಲ್ಲಿದೆ? ಅದು ನೀಲಾಚಲ ಬೆಟ್ಟದ ತುದಿಯಲ್ಲಿದೆ ಆ ಮರ. ಹಾಗಾದ್ರೆ ನಾವ್ ಎಲ್ಲಿದ್ದೀವಿ ನಾವೀಗ? ಗೊತ್ತಿಲ್ಲ. ಅಂದ್ರೆ ನಾವು ಊಹೆ ಕೂಡ ಮಾಡಕ್ಕಾಗೋದಿಲ್ಲ. ಆ ಯಾತ್ರಿ ಹೇಳ್ತಾನೆ ಇದ್ದದ್ದು ಮಹಾರಾಜರಿಗೆ, ಮಹಾರಾಜಿ, ಆ ನೀಲಾಚಲ ಪರ್ವತ ಇದೆಯಲ್ಲ, ಆ ಪರ್ವತದ ತುದಿಯಲ್ಲಿ ಒಂದು ಆಲದ ಮರ ಇದೆ, ಅದನ್ನೇ ಕಲ್ಪವಟ ಅಂತ ಹೇಳೋದು. ಆ ಕಲ್ಪವಟದ ಪಕ್ಕದಲ್ಲಿ ಒಂದು ರೋಹಿಣಿ ಕುಂಡ ಅಂತಿದೆ. ಆ ರೋಹಿಣಿ ಕುಂಡ ಭಗವಂತನಿಗೆ ಅಭಿಷೇಕ ಮಾಡಕ್ಕೆ ಅದನ್ನು ಉಪಯೋಗಿಸ್ತಾರೆ ಈಗ, ಜಗನ್ನಾಥನಿಗೆ ಅಭಿಷೇಕ ಮಾಡೋದಕ್ಕೆ. ಆ ರೋಹಿಣಿ ಕುಂಡದ ತೀರ್ಥವನ್ನ, ಪವಿತ್ರ ತೀರ್ಥವನ್ನ ಯಾರು ಶಿರದಲ್ಲಿ ಧರಿಸ್ತಾರೋ ಅವರಿಗೆ ಏನಾಗುತ್ತೆ? ಮೋಕ್ಷ ಪ್ರಾಪ್ತಿ ಆಗುತ್ತೆ. ಮೋಕ್ಷ ಪ್ರಾಪ್ತಿ ಆಗುತ್ತಾ ಅಂತ ಹೋಗಿ ನೀರ್ ಹಾಕೊಳ್ಳೋದಲ್ಲ. ಮೋಕ್ಷ ಪ್ರಾಪ್ತಿ ಆದ್ಮೇಲೆ ಏನ್ ಮಾಡ್ಬೇಕು ನಾವು? ಏನ್ ಮಾಡಕ್ ಸಾಧ್ಯ ಆಗುತ್ತೆ? ಸೇವೆ ಮಾಡಕ್ಕಾಗತ್ತಾ ಅಲ್ಲಿ ಭಗವಂತನಿಗೆ? ಇಲ್ಲ. ಅದು ಒಂದು ಶಾಶ್ವತ ಆನಂದ ಸ್ಥಿತಿ ಅಷ್ಟೇ. ಅಲ್ಲಿ ಆನಂದ ಅಂತ ಹೇಳಕ್ಕಾಗಲ್ಲ. ಈಗ ನಿದ್ದೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ನೋವಿರೋದಿಲ್ಲ, ಒಂಥರ ಸುಖ ದುಃಖ ಎರಡೂ ಇರೋದಿಲ್ಲ. ಒಂದು 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 ಮಧ್ಯಂತರ ಸ್ಥಿತಿ. ಅಲ್ಲಿ ಭಗವಂತನ ಸೇವೆಗೆ ಅವಕಾಶ ಇಲ್ಲ. ಸೊ ಇಂಥ ಮೋಕ್ಷ ನಮ್ಗೆ ಅವಶ್ಯಕತೆ ಇಲ್ಲ. ಆದ್ರೆ ಯಾರು ರೋಹಿಣಿ ಕುಂಡದ ತೀರ್ಥವನ್ನ ಪ್ರೋಕ್ಷಣೆ ಮಾಡ್ಕೊಳ್ತಾರೆ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ನಾವ್ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗ್ಬೇಕು. ಬೇಡ ನನಗೆ ಆ ಮೋಕ್ಷ ಬೇಡ, ನನಗೆ ಮತ್ತೇನ್ ಬೇಕು? ನಾನು ಭಗವಂತನ ಸೇವೆ ಮಾಡುವಂತ, ಭಗವಂತನ ಕಣ್ಣಾರೆ ನೋಡುವಂತ ಭಾಗ್ಯ ಬೇಕು ನಮಗೆ. ಮೋಕ್ಷ, ಮುಕ್ತಿ ಒಂದ್ಸಲ ಬಂದು ಭಕ್ತಿದೇವಿ ಬಾಗ್ಲಂತ ತಟ್ತಾಳೆ. ಪದ್ಯಾವಲಿಯಲ್ಲಿದೆ ಈ ಶ್ಲೋಕ. ಯಾರದು? ನಾನು ಮುಕ್ತಿ. ಏನ್ ವಿಚಾರ ಬಂದಿದ್ದು? ಇಲ್ಲ, ನೀವು ತುಂಬಾ ಭಕ್ತರು, ಅದಕ್ಕೆ ಭಗವಂತ ಹೇಳಿ ಕಳಿಸಿದ್ದಾರೆ, ಹೋಗ ಭಕ್ತಿ ದೇವಿಗೆ ದಾಸಿಯಾಗಿ ಕೆಲಸ ಮಾಡೋಗು ಅಂತ. ಯಾರನ್ನ? ಮುಕ್ತಿನ. ಸೊ ಭಕ್ತಿ ಹೇಳ್ತಾಳೆ, ದಯವಿಟ್ಟು ನಿಮ್ಮ ಸೇವೆ ನಮ್ಗೆ ಅವಶ್ಯಕತೆ ಇಲ್ಲ, ನೀವು ಹೊರಡ್ಬೋದು.
ನನಗೆ ತೊಂದರೆ ಕೊಡೋಕೆ ಬರಬೇಡಿ, ನೀವು ಹೊರಡಿ, ನಮಗೆ ನಿಮ್ಮ ಸೇವೆಯ ಅವಶ್ಯಕತೆ ಇಲ್ಲ. ಇದು ಭಕ್ತಿ ಮುಕ್ತಿ ಹೇಳುವಂತ ಮಾತು. ಅಂದ್ರೆ ಮುಕ್ತಿ ಸ್ಥಾನ ಎಂಥದ್ದು, ಭಕ್ತಿಯ ಸ್ಥಾನ ಎಂಥದ್ದು ಅನ್ನೋದು ನಮಗೆ ಅರ್ಥ ಆಗ್ಬೇಕು. ತೀರ್ಥ ತೀರ್ಥಯಾತ್ರೆ ಹೇಳ್ತಾನೆ, ಆ ನೀಲಾಚಲ, ನೀಲ ಪರ್ವತ ಇದೆಯಲ್ಲ, ಅದ್ರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾನೆ. ಆ ರೋಹಿಣಿ ಕುಂಡದ ಬಲಭಾಗಕ್ಕೆ, ಅಂದ್ರೆ ಪೂರ್ವದ ಕಡೆ ನೀಲಮಾಧವ ಇದ್ದಾನೆ. ಅವನೇ ಜಗನ್ನಾಥ, ಚತುರ್ಭುಜ ನೀಲಮಾಧವ. ಅವನು ಹೇಗಿದೆ, ಅವನ ರೂಪ ಹೇಗಿದೆ, ಕಣ್ಮುಚ್ಕೊಂಡು ಶ್ರವಣ ಮಾಡ್ತಾ ಇರಬೇಕು. ಅವನ ಆಕಾರ ಹೇಗಿದೆ ವರ್ಣನೆ ಮಾಡ್ತಾ ಇದ್ದಾನೆ ಭಕ್ತ. ಇಂದ್ರ ನೀಲಮಣಿ ತರ ಹೊಳಿತಾ ಇದ್ದಾನೆ. ಹೇಗಿದೆ ಅದು ಇಂದ್ರ ನೀಲಮಣಿ ಯಾರಿಗೆ ಗೊತ್ತು? ವೇದಗಳು ಕೂಡ ಭಗವಂತನ ಸೌಂದರ್ಯವನ್ನ ವರ್ಣನೆ ಮಾಡಕ್ಕೆ ಸಾಧ್ಯವಿಲ್ಲ. ವೇದಗಳೇ ಅಲ್ಲ, ಭಗವಂತನೇ ಸಾಕ್ಷಾತ್ ತನ್ನ ಸೌಂದರ್ಯವನ್ನ ತಾನು ಕೂಡ ಪೂರ್ತಿಯಾಗಿ ವರ್ಣನೆ ಮಾಡಕ್ಕೆ ಸಾಧ್ಯವಿಲ್ಲ. ಅಂತ ಅಲೌಕಿಕ ಸೌಂದರ್ಯ, ಅಂತ ಅಲೌಕಿಕ ಗುಣ ಭಗವಂತನಿಗಿರೋದು. ಭಗವಂತನಲ್ಲಿ ದೋಷ ಇಲ್ಲ, ಭಗವಂತನಲ್ಲಿ ಬರೀ ಗುಣಗಳೇ ಇರೋದು. ಭಗವಂತ ಬರೀ ಕೃಪೆ ಕೊಡೋದೇ ಅವನ ಕೆಲಸ, ಬೇರೆ ಏನೇನಿಲ್ಲ ಅವನಿಗೆ. ಭಗವಂತನಿಗೆ ಏನಾದ್ರು ಕೆಲಸ ಇದ್ರೆ ಅದು ಕೃಪೆ ಕೊಡೋದಷ್ಟೇನೆ, ಇನ್ನೇನು ಬೇರೆ ಇಲ್ಲ ಅವನಿಗೆ. ಕಂಸನ್ ಕೃಪೆ ಕೊಟ್ಟರು, ಪೂತನಿ ಕೃಪೆ ಕೊಟ್ಟ, ರಾವಣನ ಕೃಪೆ ಕೊಟ್ಟ, ಕುಂಭಕರ್ಣನ್ ಕೃಪೆ ಕೊಟ್ಟ, ಶಕಟಾಸುರನ್ ಕೃಪೆ ಕೊಟ್ಟ, ಬಲಿ ಚಕ್ರವರ್ತಿ ಕೃಪೆ ಕೊಟ್ಟ, ನಮಗ್ ಕೃಪೆ ಕೊಡ್ತಿದ್ದಾನೆ, ನಿಮಗ್ ಕೃಪೆ ಕೊಡ್ತಿದ್ದಾನೆ, ಕಳ್ಳನ್ ಕೃಪೆ ಕೊಡ್ತಾ ಇದ್ದಾನೆ, ಕೊಲೆಗಾರನ ಕೃಪೆ ಕೊಡ್ತಾ ಇದ್ದಾನೆ. ಇನ್ಯಾರ್ಗ್ ಬೇಕು? ಇಂಥವ್ರಿಗೆ ಕೃಪೆ ಕೊಟ್ಟಿಲ್ಲ ಅಂತ ಹೇಳ್ಬಿಡಿ ನೋಡೋಣ. ನಮ್ಗೆ ತುಂಬಾ ಕಷ್ಟ ಇದೆ, ಎಲ್ಲಿ ಭಗವಂತ ಕೃಪೆ? ಅರೆ ಏನ್ ಕಷ್ಟ ಇದೆ ನಿಮ್ಗೆ? ಉಸಿರಾಡ್ತಾ ಇಲ್ವಾ? ಉಸಿರಾಡ್ತಾ ಇಲ್ವಾ? ಮತ್ತೆ ಕೃಪೆ ಅಲ್ದ ಏನದು? ಪ್ರತಿಯೊಬ್ಬರಿಗೂ ಭಗವಂತ ಕೃಪೆ ಕೊಡ್ತಾ ಇದ್ದೇನೆ, ಆದ್ರೆ ನಮ್ಗದು ಗೊತ್ತಾಗ್ತಾ ಇಲ್ಲ. ಕೇಳಿಸ್ತಾ ಇದೆಯಾ? ಓಕೆ, ಒಂದ್ ಸೆಕೆಂಡ್. ಇವಾಗ ಕೇಳಿಸದೆ ಅನ್ಸುತ್ತಲ್ಲ. ಓಕೆ, ಓಕೆ. ಸೊ ಪ್ರತಿಯೊಬ್ಬರಿಗೂ ಭಗವಂತ ಕೃಪೆ ಕೊಡ್ತಿದ್ದಾನೆ, ನಾವು ಕೃಪೆನ ಅರ್ಥ ಮಾಡ್ಕೊತಾ ಇಲ್ಲ. ಈ ಆನಂದಪ್ಪ ಒಂದು ನಿಮಿಷ ಇರಿ. ಒಂದ್ ಸೆಕೆಂಡ್. ಓಕೆ.
ನೆಟ್ವರ್ಕ್ ಇಶ್ಯೂ ಇದೆ. ಈಗ ಆ ಯಾತ್ರಿ ಹೇಳ್ತದಾನೆ, ಆ ನೀಲಮಾಧವ ರೋಹಿಣಿ ಕುಂಡದ ಪೂರ್ವ ಭಾಗಕ್ಕೆ ಕೂತಿದ್ದಾನೆ. ಅವನ ರೂಪ ಹೇಗಿದೆ, ಆ ಇಂದ್ರ ನೀಲಮಣಿ. ಅದು ಹೇಗಿದೆ ಯಾರಿಗೂ ಗೊತ್ತಿಲ್ಲ. ಆ ಇಂದ್ರ ನೀಲಮಣಿಯ ದರ್ಶನ ಯಾರು ಮಾಡ್ತಾರೋ ಅವನಿಗೆ ತಕ್ಷಣವೇ ಮೋಕ್ಷ ಪ್ರದಾನ ಆಗುತ್ತೆ. ಸೊ ಆ ತರ ಒಂದು ದಿವ್ಯ ರೂಪವನ್ನ ನಾನು ನೋಡಿದ್ದೀನಿ. ಅದೆಲ್ಲಿದೆ ಈಗ ವರ್ಣನೆ ಮಾಡ್ತಾನೆ. ಒಂದು ಆ ಶಬರ ಆಶ್ರಮ ಇದೆ. ಶಬರ ಆಶ್ರಮ, ಅಲ್ಲಿ ಆ ಶಬರ ಆಶ್ರಮಕ್ಕೆ ಅದೆಲ್ಲಿದೆ, ಜಗನ್ನಾಥನ ಸಾನ್ನಿಧ್ಯದಲ್ಲಿ ಆ ಶಬರ ಆಶ್ರಮ ಇದೆ. ಒಬ್ಬ ಶಬರ ಪ್ರತಿದಿನ ಭಗವಂತನ ಆರಾಧನೆ ಮಾಡ್ತಿರ್ತಾರೆ ಅಂತ ಆ ಶಬರನ್ನ ನಾನು ನೋಡಿದ್ದೀನಿ. ಹೀಗೆ ಆ ಶಬರನ ಒಂದು ವರ್ಣನೆ ಮಾಡ್ತೇನೆ. ಸರಿ, ಈಗ ಅಲ್ಲಿಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ರಾಜ ಹೇಳ್ತಾರೆ, ಯಾರು ಹೋಗ್ಬೇಕು ಅಲ್ಲಿಗೆ? ನನಗೆ ಒಬ್ಬ ಬ್ರಾಹ್ಮಣ ಹುಡುಗ ಪರಿಚಯ ಇದ್ದಾನೆ. ಸೊ ಅವನ ಹೆಸರು ವಿದ್ಯಾಪತಿ. ಸೊ ವಿದ್ಯಾಪತಿ ಅವನು ತುಂಬಾ ಬುದ್ಧಿವಂತ, ತುಂಬಾ ಓದ್ಕೊಂಡಿದ್ದಾನೆ. ಸೊ ಅವನಿಗೆ ಈ ಕೆಲಸವನ್ನ, ಈ ಸೇವೆಯನ್ನ ಕೊಡ. ಸೊ ವಿದ್ಯಾಪತಿ ಭಗವಂತನ ಹುಡುಕೋಕೆ ಹೊರಟ. ಸೊ ರಾಜ ಅವರಿಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾನೆ. ವಿದ್ಯಾಪತಿ ಜರ್ನಿ ಶುರು ಮಾಡ್ತಾನೆ. ಎಲ್ಲ ಬ್ರಾಹ್ಮಣರು ಅವರು ಆಶೀರ್ವಾದ ಮಾಡಿದ್ರು. ಒಂದು ದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ವಿದ್ಯಾಪತಿ ಒಂದು ರಥವನ್ನ ರೆಡಿ ಮಾಡಿಕೊಂಡು ಮನಸ್ಸು ಭಗವಂತನಲ್ಲಿ ಇಡಬೇಕು. ನಾವು ಯಾತ್ರೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ಭಗವಂತನಲ್ಲಿ ತಲೀನ ಆಗಿರ್ಬೇಕು. ಭಗವಂತ ದರ್ಶನ ಆಗೋ ತನಕ ಮನಸ್ಸು ತುಡಿತಾ ಇರ್ಬೇಕು. ಯಾವಾಗ ಭಗವಂತ ದರ್ಶನ ಆಗುತ್ತೆ ಅನ್ನೋದು ಡಿವೋಷನಲ್ ಎಕ್ಸ್ಪೆಕ್ಟೇಷನ್ಸ್. ಪ್ರತಿಯೊಬ್ಬರಿಗೂ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವಾ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ದೇವ್ರ ದರ್ಶನ ಆಗುತ್ತೆ, ದರ್ಶನ ಆದ್ಮೇಲೆ ಪ್ರಸಾದ ಸಿಗುತ್ತೆ, ಪ್ರಸಾದ ಆದ್ಮೇಲೆ ಬಸ್ ರೆಡಿ ಇರುತ್ತೆ, ಅಲ್ಲಿಂದ ಸೀದಾ ನಾವು ವಾಪಸ್ ಮನೆಗೆ ಬಂದ್ಬಿಡ್ಬೋದು. ಸೊ ಈ ತರ ಮೆಟೀರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ನಮ್ಮ ಮನಸ್ಸು ಇರುತ್ತೆ. ಅಥವಾ ನಮ್ದೇನೋ ಒಂದು ಕೋರಿಕೆ ಇದೆ, ಹರಕೆ, ಅದನ್ನ ಭಗವಂತನ ತೀರಿಸ್ಕೋಬೇಕು, ಭಗವಂತನ ಹೇಳ್ಕೋಬೇಕು. ಬಟ್ ಇಲ್ಲಿ ಹೇಳ್ತದೆ ಡಿವೋಷನಲ್ ಎಕ್ಸ್ಪೆಕ್ಟೇಷನ್ಸ್. ನಾನು ಭಗವಂತನ ದರ್ಶನ ಮಾಡೋದ್ರಿಂದ ನನ್ನ ಹೃದಯ ಕಲ್ಮಶ ನಾಶ ಆಗುತ್ತೆ, ನನ್ನೊಳಗೆ ಪ್ರೇಮ ಚಿಗುರುತ್ತೆ, ಭಕ್ತಿ ಪ್ರಾಪ್ತಿ ಆಗುತ್ತೆ. ಈ ತರ ಡಿವೋಷನಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವಿದ್ಯಾಪತಿ ತನ್ನ ಯಾತ್ರೆಯನ್ನ ಶುರು ಮಾಡ್ತಾನೆ. ಅವನಿಗೆ ಒಂದು ಯೋಚನೆ ಬಂತು, ಎಂತ ಸೇವೆ ಸಿಕ್ಕಿದೆ ನನಗೆ, ಭಗವಂತನನ್ನ ನೋಡುವಂತಹ, ದರ್ಶನ ಮಾಡುವಂತ ಭಾಗ್ಯ ಸಿಕ್ಕಿದೆ ಅಲ್ವಾ, ನನ್ನ ಜನ್ಮ ಸಾರ್ಥಕ ಆಯ್ತು. ನಾನು ಭಗವಂತನನ್ನ ಕಣ್ಣಾರೆ ನೋಡಬಹುದು, ಸಾಕ್ಷಾತ್ ದರ್ಶನ ಮಾಡಬಹುದು, ಅದರಿಂದ ನನ್ನ ಪಾಪಗಳು ನಾಶ ಆಗುತ್ತೆ. ಸೊ ನಾನು ಭಗವಂತನ ನೋಡ್ತೀನಿ. ಇದು ಭಜನ ಕ್ರಿಯಾ. ಭಜನ ಕ್ರಿಯಾ ಅಂತ ಅಂದ್ರೆ ಏನು? ಭಗವಂತನಿಗೆ ಮಾಡುವಂತಹ ಅಲೌಕಿಕ ಸೇವೆ. ಭಜನ ಅಂದ್ರೆ ಸೇವೆ ಅಂತ. ಭಜಧಾತು, ಭಜನ ಅಂದ್ರೆ ಸೇವೆ. ಸೊ ಈಗ ವಿದ್ಯಾಪತಿಗೆ ಒಂದು ಭಜನಾ ಕ್ರಿಯೆ ಸಿಕ್ತು. ಯಾರಿಗೆ ಭಜನಾ ಕ್ರಿಯೆ, ಯಾರು ಭಜನಾ ಕ್ರಿಯೆಯಲ್ಲಿ ತೊಡಗೋದಿಲ್ಲ ಅವ್ರ ಅನರ್ಥಗಳು ದೂರ ಆಗೋದಿಲ್ಲ. ಭಕ್ತಿ ಆಮೇಲಿನ ಮಾತು, ಭಕ್ತಿ ಕೊನೆಯಲ್ಲಿ ಪ್ರಾಪ್ತಿ ಆಗುವಂಥದ್ದು. ಸೊ ಭಕ್ತಿ ಮಾಡೋದಕ್ಕೆ ಏನು ಮುಖ್ಯವಾಗಿ ಬೇಕು ಅದನ್ನ ನಾವು ಅದಕ್ಕೆ ಸಾಧನ ಭಕ್ತಿ ಅಂತ ಹೇಳುದು. ಸಾಧನ ಭಕ್ತಿನೇ ಅಂತಿಮ ಅಲ್ಲ. ಸಾಧನ ಭಕ್ತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿರುವಂತಹ ಅನರ್ಥಗಳು ನಾಶ ಆಗುತ್ತೆ. ನಾನು ಕತೆ ಜೊತೆಗೆ ಮಧ್ಯದಲ್ಲಿ ತತ್ವದ ಚಿಂತನೆಯನ್ನು ಮಾಡೋಣ. ಸೊ ವಿದ್ಯಾಪತಿ ಏನ್ ಮಾಡ್ತಾನೆ, ಭಗವಂತನ ಅಲೌಕಿಕ ಸೇವೆ ತೊಡಗಿದ್ದಾನೆ. ಇದರಿಂದ ಏನಾಗುತ್ತೆ, ಅವನ ಅನರ್ಥಗಳು ನಾಶ ಆಗುತ್ತೆ. ಯಾರು ಕೂಡ ಭಗವಂತನ ಅಲೌಕಿಕ ಸೇವೆ ಮಾಡದೆ ಪ್ರೇಮವನ್ನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸರಿ, ಮನ್ಸಲ್ಲಿ ಅದನ್ನೇ ಯೋಚನೆ ಮಾಡ್ತಾ ತನ್ನ ಯಾತ್ರೆಯನ್ನು ಶುರು ಮಾಡ್ದ ವಿದ್ಯಾಪತಿ. ವಿದ್ಯಾಪತಿ ಒಬ್ಬ ಭಗವಂತನ ಕೃಪೆಗೆ ಪಾತ್ರನಾದ ಭಕ್ತ ಅವನು ವಿದ್ಯಾಪತಿ.
ಸೊ ಭಗವಂತನ ಕೃಪೆ ಇಲ್ಲ ಅಂದ್ರೆ ಭಗವಂತನ ಸೇವೆಯಲ್ಲಿ ಯಾರು ತೊಡಗಕ್ಕಾಗೋದಿಲ್ಲ. ಇದೆಲ್ಲ ಒಂದೊಂದೇ ನಾವು ಯೋಚನೆ ಮಾಡ್ತಾ ಬರ್ಬೇಕು. ಭಗವಂತನ ಕೃಪೆ ಪಾತ್ರರಾಗದೆ ಯಾರು ಭಗವಂತನ ಸೇವೆಯಲ್ಲಿ ತೊಡಗಕ್ಕಾಗೋದಿಲ್ಲ. ಅಂದ್ರೆ ಪ್ರೇಮ ನಮ್ಮ ಅಂತಿಮ ಗುರಿ. ಸೊ ಆ ಪ್ರೇಮವನ್ನ ಗುರಿಯಾಗಿಟ್ಕೊಂಡು ನಾವ್ ಏನ್ ಮಾಡಬಹುದು ಭಗವಂತನಿಗೆ, ಯಾವ ರೀತಿಯ ಸೇವೆಯಲ್ಲಿ ತೊಡಗಿಸ್ಬೋದು ನಮ್ಮನ್ನು ನಾವು ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಕೇವಲ ಶ್ರವಣ ಅನ್ನೋದು ಅದು ಆರಂಭಿಕ ಹಂತ. ಯಾವ ಈಗ ನಾವು ಭಗವಂತನ ಕಥೆ ಕೇಳ್ತಾ ನಮ್ಗೆ ಒಂದಷ್ಟು ಜ್ಞಾನ ಬರುತ್ತೆ ಅಲ್ವಾ. ಸೊ ಆ ಜ್ಞಾನವನ್ನ ನಾವು ಭಕ್ತಿ ಸೇವೆಯಾಗಿ ಮಾರ್ಪಾಡು ಮಾಡಿಲ್ಲ ಅಂದ್ರೆ ನಾವು ಕೇಳಿದ್ ವ್ಯರ್ಥ. ಸೊ ಜ್ಞಾನಕ್ಕೋಸ್ಕರ ಜ್ಞಾನ ಅಲ್ಲ, ಜ್ಞಾನದ ಪ್ರಯೋಜನ ಏನು? ಭಗವಂತನ ಭಕ್ತಿ ಸೇವೆ. ಅದಕ್ಕೆ ಎಲ್ರಿಗೂ ಹೇಳೋದೇನಂದ್ರೆ, ಕೇವಲ ನಾವು ಶ್ರವಣ ಮಾಡ್ಕೊಂಡಿದ್ದೀವಿ, ಕತೆ ಕೇಳ್ಕೊಂಡಿದ್ದೀವಿ, ಏನು ಪ್ರಯೋಜನ ಇಲ್ಲ. ದುಡ್ಡಿದೆ ಅಕೌಂಟಲ್ಲಿ, ಬಟ್ ಅದ್ರ ಪ್ರಯೋಜನ ಏನ್ ಬಂತು? ಲಾಕರಲ್ಲಿ ಹಾಕಿ ಬೀಗ ಹಾಕಿಟ್ಟಿದೀವಿ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಆದ್ರೆ ಅದ್ರ ಪ್ರಯೋಜನ ಯಾವಾಗ ಆಗುತ್ತೆ? ಅದನ್ನ ಉಪಯೋಗಿಸಿದಾಗ. ಸೊ ಜ್ಞಾನದ ನಿಜವಾದ ಧ್ಯೇಯ ಅಥವಾ ಗುರಿ ಭಕ್ತಿ ಸೇವೆ. ಅದಕ್ಕೆ ಹೇಳೋದು ಪ್ರಭುಪಾದ ಸೆಂಟೆನ್ಸ್ ಇದೆ, ಭಕ್ತಿ ಸೇವೆಯೇ ಉತ್ಕೃಷ್ಟವಾದ ಜ್ಞಾನ. ಭಕ್ತಿ ಸೇವೆಯೇ ಅತ್ಯಂತ ಉತ್ಕೃಷ್ಟವಾದ ಜ್ಞಾನ. ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅವರು ಜ್ಞಾನಿ, ಉತ್ಕೃಷ್ಟವಾದ ಜ್ಞಾನಿ ಅಂತ ಭಾವಿಸ್ಬೇಕು. ಕೇವಲ ಜ್ಞಾನಕ್ಕೋಸ್ಕರ ಜ್ಞಾನವನ್ನ ಪಡ್ಕೊಂಡವನು ಮೂರ್ಖ. ಸೊ ವಿದ್ಯಾಪತಿ ಅಷ್ಟೆಲ್ಲ ಅವನು ವೇದಗಳನ್ನ ಓದ್ಕೊಂಡಿದ್ದ, ತುಂಬಾ ಜ್ಞಾನಿ ಬುದ್ಧಿವಂತ. ಅಂದ್ರೆ ಅವನ ಜ್ಞಾನ ಸಾರ್ಥಕ ಆಗಿದೆ ಯಾವಾಗ? ಭಗವಂತನ ಸೇವೆಯಲ್ಲಿ ತೊಡಗಿದಾಗ. ವಿದ್ಯಾಪತಿ ಹೃದಯದಲ್ಲಿ ಭಗವಂತನ ಪ್ರತಿ ಪ್ರೇಮ ತುಂಬ್ತಾ ಇದೆ, ತುಂಬ್ತಾ ಇದೆ, ತುಂಬ್ತಾ ಇದೆ. ನಮಗೂ ಹಾಗೆ ಆಗಬೇಕು. ನಾವು ಪ್ರತಿದಿನ ಭಗವಂತನ ಕಥೆ ಕೇಳ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಹೃದಯ ಪ್ರೇಮದಲ್ಲಿ ಮುಳುಗೋಗ್ಬೇಕು. ಅಲ್ಲ, ಕಲ್ಮಶ ಇದೆ ಈಗ ಅದರೊಳಗೆ. ಮೊದಲನೇ ಸಲ ಮಳೆ ಬಂದಾಗ ಏನಾಗುತ್ತೆ, ರಸ್ತೆಯಲ್ಲಿ ಬಿದ್ದಿರೋ ನೀರು, ಗಲೀಜು, ಅದು ಇದೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಇನ್ನೊಂದು ಮಳೆ ಬಂತು, ಇನ್ನೂ ಸ್ವಲ್ಪ ಕ್ಲೀನ್ ಆಯ್ತು ಅಲ್ವಾ. ಪದೇ ಪದೇ ಮಳೆ ಬಂದಾಗ ಏನಾಗುತ್ತೆ, ಪೂರ್ತಿ ಅದು ಶುದ್ಧ ಆಗ್ಬಿಡುತ್ತೆ. ಹಾಗೆ ನಮ್ಮ ಹೃದಯ ಭಗವಂತನ ಪ್ರೇಮದ ಮಳೆಯಲ್ಲಿ ಶುದ್ಧ ಆಗ್ಬೇಕು. ಅದು ಶ್ರವಣದಿಂದ ಶುರು ಆಗುತ್ತೆ, ಶ್ರವಣನೇ ಕೊನೆ ಆಗಬಾರದು. ಯಾರು ಭಗವಂತನ ಕಥೆ ಶ್ರವಣ ಮಾಡಿ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೋ ಅವರಷ್ಟೇ ಬುದ್ಧಿವಂತರು, ಇಲ್ಲಾಂದ್ರೆ ಅವ್ರು ಮಹಾಮೂರ್ಖರಾಗ್ತಾರೆ. ಅವ್ರಿಗಿಂತ ಜ್ಞಾನ ಪಡ್ಕೊಳ್ಳದೇ ಇರೋರೇ ಶ್ರೇಷ್ಠ ಆಗ್ತಾ ಇದ್ರು. ಅವ್ರ ಜ್ಞಾನ ಇಲ್ಲ, ಅಜ್ಞಾನಿಗಳ ತರ ಇದ್ದಾರೆ. ನಾವು ಜ್ಞಾನ ಪಡ್ಕೊಂಡು ಕೂಡ, ಈಗ ಒಬ್ಬ ಭಿಕ್ಷುಕ ಅವನ ಹತ್ರ ಇಲ್ಲ, ಭಿಕ್ಷೆ ಬೇಡ್ತಾ ಇದ್ದಾನೆ. ಅದೇ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಭಿಕ್ಷೆ ಬೇಡವನ್ನ ಮೂರ್ಖ ಅಂತ ಕರಿಬೇಕಾ? ಅಥವಾ ಭಿಕ್ಷೆ ಬೇಡ ಮೂರ್ಖ ಅಂತ ಕರಿಬೇಕು? ಅವನ ಹತ್ರ ಇಲ್ಲ, ಭಿಕ್ಷೆ ಬೇಡ್ತಾ ಇದ್ದಾನೆಪ್ಪ, ಇವನ ಹತ್ರ ಇದೆ, ಕೋಟ್ಯಾಂತರ ರೂಪಾಯಿ ಕೊಳಿತಾ ಇದೆ, ಆದ್ರೆ ಭಿಕ್ಷೆ ಬೇಡ್ತಾ ಇದ್ದಾನೆ. ಜ್ಞಾನ ಇಲ್ದಿರೋರ್ಗಿಂತ ಜ್ಞಾನ ಪಡ್ಕೊಂಡು ಭಕ್ತಿ ಸೇವೆ ಮಾಡದೇ ಇರೋರು ಮಹಾ ಮೂರ್ಖರು. ಅಲ್ಲಿ ಒಂದೊಂದೇ ತತ್ವಗಳನ್ನ ನಾವು ಚರ್ಚೆ ಮಾಡ್ಕೊಂಡು ಹೋಗೋಣ. ಕಥೆನೂ ಮುಖ್ಯ, ಕತೆ ಜೊತೆಗೆ ನಮಗೆ ತತ್ವ. ವಿದ್ಯಾಪತಿ ಏನಷ್ಟು ಮಾಡ್ತಾನೆ, ನನ್ನ ಜನ್ಮ ಈಗ ಸಾರ್ಥಕ ಆಯ್ತು. ಯಾಕೆ? ಇಷ್ಟೆಲ್ಲ ವೇದ ಓದಿದಾನೆ, ಇಷ್ಟೆಲ್ಲ ತಿಳ್ಕೊಂಡಿದ್ದಾನೆ, ಇವಾಗ ಯಾಕೆ ಸಾರ್ಥಕ ಆಯ್ತು? ಭಗವಂತನ ಸೇವೆಯಲ್ಲಿ ತೊಡಗಿದಾನಲ್ಲ, ಅದಕ್ಕೆ ಸಾರ್ಥಕ ಆಯ್ತು. ನಾವು ಈಗ ಯೋಚನೆ ಮಾಡ್ಬೇಕು, ನಿಜವಾಗ್ಲೂ ನಮ್ಮ ಜನ್ಮ ಸಾರ್ಥಕ ಆಯ್ತಾ? ನಾವ್ ಇಷ್ಟು ವರ್ಷದಿಂದ ನಾವು ಭಗವಂತನ ಬಗ್ಗೆ ಕೇಳ್ತಾ ಇದ್ದೀವಿ, ಶ್ರವಣ ಮಾಡ್ತಾ ಇದ್ದೀವಿ, ತೀರ್ಥಯಾತ್ರೆ ಮಾಡ್ತಾ ಇದೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಬರ್ತೀವಿ, ಎಲ್ಲ ಮಾಡ್ತೀವಿ, ಹಬ್ಬ ಹರಿದಿನ ಮಾಡ್ತೀವಿ, ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ, ಆದ್ರೆ ಭಗವಂತನ ಸೇವೆ ಸಿಕ್ಲೇ ಇಲ್ಲ ನಮಗೆ, ಭಗವಂತನ ಮೇಲೆ ಪ್ರೀತಿ ಬೆಳಿಲೇ ಇಲ್ಲ ನಮಗೆ ಅಂದ್ರೆ ನಾವು ವ್ಯರ್ಥ ಮಾಡ್ಕೊಂಡ್ವಿ. ಸೊ ನಾನೆಂತ ಮಹಾಭಾಗ್ಯಶಾಲಿ, ನಾನು ಇವಾಗ ಭಗವಂತ ನೋಡಕ್ ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿ ತುಂಬಾ ಖುಷಿಯಿಂದ ಹೊರಟ. ಅವನ ಮನಸ್ಸು ಪೂರ್ತಿ ಭಗವಂತನ ಧ್ಯಾನದಲ್ಲಿ ಮುಳುಗೋಯ್ತು. ಎಷ್ಟು ದೂರ ಬಂದ ಗೊತ್ತಿಲ್ಲ, ಕಾಡಲ್ಲಿ ಬಂದ್ಬಿಟ್ಟಿದ್ದಾನೆ. ಅಲ್ಲಿ ಆಯಾಸ ಪರಿಹಾರ ಮಾಡ್ಕೋಬೇಕು. ಒಂದು ನದಿ ಹರಿತಾ ಇದೆ, ಮಹಾನದಿ. ಇವಾಗಲೂ ಮಹಾನದಿ ಇದೆ, ಒರಿಸ್ಸಾದಲ್ಲಿ ಹರಿಯುತ್ತೆ, ಬಿಹಾರ ಒರಿಸ್ಸಾದಲ್ಲಿ. ಆ ಮಹಾನದಿಯಲ್ಲಿ ಸ್ನಾನ ಮಾಡಿ ವಿಶ್ರಾಮ ತಗೊಳ್ತಾನೆ. ಸೊ ನಾಳೆ ಬೆಳಿಗ್ಗೆ ಆದ್ಮೇಲೆ ನಾನು ನೀಲಮಾಧವನ್ ನೋಡ್ತಿದ್ದೀನಿ ಅನ್ನೋ ಒಂದು ಖುಷಿಲಿ ವಿಶ್ರಾಮ ಮಾಡ್ತಾನೆ. ಆಮೇಲೆ ಅವನು ಎಲ್ಲಿ ವಿಶ್ರಾಮ ಮಾಡ್ತಾನೆ? ಅದು ಒಂದು ದಟ್ಟವಾದ ಕಾಡು. ಈಗ ಅದು
ಜಾರ್ಖಂಡ ಇವೆಲ್ಲ ಹೇಳ್ತೀವಲ್ಲ, ಅಸ್ಸಾಂ, ಒರಿಸ್ಸಾ, ಇವೆಲ್ಲ ಪಂಚಗೌಡ ದೇಶಗಳು. ನಮ್ಗೆ ಇದು ಗೊತ್ತಿದೆ, ಪಂಚಗೌಡ, ಪಂಚದ್ರಾವಿಡ. ಈಗ ನಾವು ಗೌಡ, ಗೌಡೀಯ ಅಂತ ಹೇಳ್ತೀವಿ. ಗೌಡ ಅಂದ್ರೆ ಈ ದಕ್ಷಿಣ ಭಾರತ ಗೌಡಿಯ ಅಲ್ಲ. ಗೌಡೀಯ ಅಂತ ಅಂದ್ರೆ ಗೌಡ ದೇಶ ಅಂದ್ರೆ ಉತ್ತರ ಭಾರತದ ಪ್ರದೇಶಗಳು, ಬಿಹಾರ, ಒರಿಸ್ಸಾ, ಅಸ್ಸಾಂ, ಬಾಂಗ್ಲಾದೇಶ್. ಸೊ ಇವೆಲ್ಲ ಬಂಗಾಳ, ಬಂಗಾಳ. ಸೊ ಇದು 5 ಪಂಚ ಗೌಡಿಯ ದೇಶಗಳು. ಪಂಚ ದ್ರವಿಡ ಅಂದ್ರೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ. ಇವೆಲ್ಲ ಪಂಚ ದ್ರವಿಡ ದೇಶಗಳು. ಸೊ ಈ ವಿದ್ಯಾಪತಿ ಆ ಪಂಚ ದ್ರವಿಡ ದೇಶದ ಒಂದು ದೊಡ್ಡ ದಟ್ಟವಾದ ಕಾಡು, ನೀಲಾಚಲ, ಆ ಕಾಡಲ್ಲಿ ವಿಶ್ರಮ ಮಾಡ್ತಿದ್ದಾನೆ. ಅದಕ್ಕೆ ನೀಲಾಚಲ ಕ್ಷೇತ್ರ ಅಂತ ಕರೀತಾರೆ. ಒಳ್ಳೆ ನಿದ್ದೆ ಬಂತು, ಬೆಳಿಗ್ಗೆ ಎದ್ದ, ಮತ್ತೆ ತನ್ನ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾನೆ. ಇನ್ನೇನು ಆ ಕ್ಷೇತ್ರದ ಹತ್ರಕ್ಕೆ ಬರಬೇಕು, ಅಲ್ಲಿ ಒಂದು ಆಶ್ರಮ ನೋಡುತ್ತಾನೆ. ದಟ್ಟವಾದ ಕಾಡಲ್ಲಿ ಒಂದು ಆಶ್ರಮ. ಅವನಿಗೆ ಆಶ್ಚರ್ಯ ಆಯ್ತು, ಈ ಜನನಿಬಿಡವಾದ ದೇಶದಲ್ಲಿ, ಕಾಡಲ್ಲಿ ಒಂದು ಆಶ್ರಮ ಕಟ್ಕೊಂಡಿದಾರಲ್ಲ, ಯಾರು ಇವರು? ಸರಿ ಹೋದ ವಿದ್ಯಾಪತಿ ಆ ಮನೆಗೆ. ಅಲ್ಲಿ ಒಬ್ಬ ಶಬರ ಇದ್ದ, ಬೇಟೆಗಾರ ಅಥವಾ ಕಾಡಲ್ಲಿ ವಾಸ ಮಾಡುವಂತ. ಅವನ ಹೆಸರು ವಿಶ್ವವಸು. ಸೊ ವಿಶ್ವವಸು ತನ್ನ ದೈನಂದಿನ ಪೂಜೆಯನ್ನ ಮುಗಿಸಿ ಆಗ್ತಾನೆ ಮನೆಗೆ ಬಂದ. ವಿದ್ಯಾಪತಿನ ಕೇಳ್ತಾನೆ, ಯಾರ್ ಸ್ವಾಮಿ ನೀವು, ಇಲ್ಲಿಂದ ಬಂದಿದ್ದೀರಿ? ವಿದ್ಯಾಪತಿ ತನ್ನ ಕಾರ್ಯದ ವಿವರಣೆ ಹೇಳ್ತಾನೆ. ಈ ತರ ನನಗೆ ಇಂದ್ರದ್ಯುಮ್ನ ಮಹಾರಾಜರು ಒಂದು ಸೇವೆ ಕೊಟ್ಟಿದ್ದಾರೆ, ಭಗವಂತನ ನೋಡಕ್ ಬಂದಿದ್ದೀನಿ. ಇಲ್ಲೇ ನೀಲಾಚಲದಲ್ಲಿ ಇದ್ದಾನೆ ಭಗವಂತ, ನೀಲಮಾಧವ. ಶಬರನಿಗೆ ಒಂಥರ ಮುಖ ಪೆಚ್ಚಾಯ್ತು, ಯಾಕಂದ್ರೆ ಅಲ್ಲಿ ಒಂದು ರಹಸ್ಯ ಇದೆ. ಶಬರ, ಆ ವಿಶ್ವವಸು ಇದನ್ನಲ್ಲ, ಪ್ರತಿದಿನ ನೀಲಮಾಧವನಿಗೆ ಪೂಜೆ ಮಾಡ್ತಿರ್ತಾನೆ. ನೋಡಿ ನೀಲಮಾಧವ ಎಷ್ಟು ಕರುಣಾಮಯಿ. ಕಾಡಲ್ಲಿ ಯಾವುದೋ ಒಂದು ಬೇಡರ ಜನಾಂಗ, ಈಗಲೂ ಅಷ್ಟೇನೆ ಜಗನ್ನಾಥಪುರಿಯಲ್ಲಿ ಪೂಜಾರಿಗಳಿದಾರಲ್ಲ, ಎಷ್ಟೋ ಜನ ಪೂಜಾರಿಗಳಿದ್ದಾರೆ, ಅವರು ದ್ವೈತಾಪತಿಗಳು. ದ್ವೈತಾಪತಿಗಳಂದ್ರೆ ಬ್ರಾಹ್ಮಣ ತಂದೆಗೆ, ಶಬರ ತಾಯಿಗೆ ಜನಿಸಿದಂತ ಮಕ್ಕಳುಗಳು, ಸಂತಾನ, ಅವರಿಗೆ ದ್ವೈತಾಪತಿಗಳು ಅಂತ ಹೇಳ್ತಾರೆ. ಬ್ರಾಹ್ಮಣರೇ ಅವರು. ಇಲ್ಲಿ ವಿದ್ಯಾಪತಿ ಬ್ರಾಹ್ಮಣ, ವಿಶ್ವಾಸು ಶಬರ ಜಾತಿ. ಸೊ ಶಬರರಿಂದನೂ ಕೂಡ ಭಗವಂತ ಸೇವೆ ಸ್ವೀಕಾರ ಮಾಡ್ತಾನೆ. ಬರೀ ಜನಿವಾರ ಹಾಕಿರೋರು ಮಾತ್ರ ಸೇವೆ ಮಾಡಬೇಕು, ಪೂಜೆ ಮಾಡಬೇಕು ಅಂತಲ್ಲ. ಭಗವಂತ ಕೃಪೆ ಕೊಟ್ರೆ ಯಾರು ಬೇಕಾದ್ರೂ ಭಗವಂತನ ಆರಾಧನೆ ಮಾಡಬಹುದು. ಕೃಪೆ ಇಲ್ಲ ಅಂದ್ರೆ ಭಗವಂತನ ಬಗ್ಗೆ ಗೊತ್ತಿದ್ದು ಕೂಡ ನಾವು ಆರಾಧನೆ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಅಕೌಂಟ್ ಫ್ರೀಸ್ ಆಗ್ಬಿಟ್ರೆ, ಅಕೌಂಟ್ ಫ್ರೀಸ್ ಆದ್ರೆ ನಮ್ಮ ಬ್ಯಾಂಕಲ್ಲಿ ದುಡ್ಡಿದ್ರು ಕೂಡ ನಾವು ಡ್ರಾ ಮಾಡೋಕ್ಕಾಗೋದಿಲ್ಲ. ಲಾಕ್ಡೌನ್ ಟೈಮಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಬ್ಯಾಂಕಲ್ಲಿ ಸಿಕ್ಕಾಕೊಂತು. ಆದ್ರೆ ಲೈನಲ್ಲಿ 2,000 ರೂಪಾಯಿಗೋಸ್ಕರ ಕ್ಯೂ ನಿಂತ್ಕೊಂಡ್ರಲ್ಲ, 2,000 ರೂಪಾಯಿಗೋಸ್ಕರ ಬೆಳಗಿನ ಸಾಯಂಕಾಲ ತನಕ ಕ್ಯೂ ನಿಂತ್ಕೊಂಡ್ರು. ನಮ್ ದುಡ್ಡು ನಾವು ತಗೊಳಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಬ್ಯಾಂಕ್ ಕೃಪೆ ಇಲ್ಲ, ಗೌರ್ಮೆಂಟ್ ಬ್ಯಾನ್ ಮಾಡ್ಬಿಟ್ಟಿತ್ತು. ಸೊ ಹಾಗೆ ಭಗವಂತ ಸುಪ್ರೀಂ ಗೌರ್ಮೆಂಟ್, ಸುಪ್ರೀಂ ಕೋರ್ಟ್ ಇದಾಗೆ ಭಗವಂತ. ಅವನು ಬ್ಲಾಕ್ ಮಾಡ್ಬಿಟ್ರೆ ಮುಗೀತು. ಆದ್ರೆ ಅವ್ನು ಮಾಡೋದಿಲ್ಲ, ಅವನು ಕಾಯ್ತಾನೆ. ಇವತ್ತಾದ್ರೂ ನನ್ನ ಭಕ್ತಿ ಸೇವೆಗೆ ಬರ್ತಾನೆ ನನ್ನ ಭಕ್ತ ಅಂತ. ವಿಶ್ವವಸುಗೆ ವಿದ್ಯಾಪತಿ ಮನಸ್ಸು ಅರ್ಥ ಆಗೋಯ್ತು. ಕೇಳ್ತಾರೆ, ಹೇ ಬ್ರಾಹ್ಮಣ, ಯಾರಪ್ಪ ನೀನು, ಇಲ್ಲಿಂದ ಬಂದೆ, ಈ ಕಾಡಿಗೆ ಯಾಕೆ ಬಂದೆ? ಕಲ್ಲು ಮುಳ್ಳು ನಮ್ಮಂಥ ಬೇಡರ ಜನಾಂಗಕ್ಕೆ ಸರಿ, ನೀನು ಓದ್ದವನು ಬರೆದವನು ತಿಳ್ಕೊಂಡಿರೋನು ವಿದ್ಯಾವಂತ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಸರಿ ವಿಚಾರ ಮಾಡಿದ್ಮೇಲೆ ಬ್ರಾಹ್ಮಣನಾದವನಿಗೆ ಏನು ಆತಿಥ್ಯ ಸ್ವೀಕಾರ ಕೊಡಬೇಕೋ ಆ ಆತಿಥ್ಯವನ್ನ ವಿಶ್ವಾಸು ಕೊಡ್ತಾನೆ. ಅವರಿಗೆ ಪ್ರಸಾದವನ್ನು ಕೊಡ್ತಾನೆ ವಿದ್ಯಾಪತಿಗೆ, ಸ್ವಲ್ಪ ರೆಸ್ಟ್ ಮಾಡ್ಕೋ ಇಲ್ಲಿ. ಈಗ ವಿದ್ಯಾಪತಿಗೆ ಒಂದೇ ಮನಸ್ಸು, ನಾನು ನೀಲಮಾಧವನ ದರ್ಶನ ಮಾಡಬೇಕು. ಅವನಿಗೆ ಮನಸ್ಸು ತುಡಿತಾ ಇಲ್ಲ. ಅವನ ವಿಶ್ವವಸು ಆತಿಥ್ಯವನ್ನು ಸ್ವೀಕಾರ ಮಾಡಕ್ ಮನಸ್ಸೇ ಬರ್ತಾ ಇಲ್ಲ ಅವನಿಗೆ. ಭಗವಂತ ನೋಡೋದಕ್ಕೆ ನನಗೇನು ಊಟ ತಿಂಡಿ ಏನು ಬೇಡ ಅಂತ. ಸರಿ ಬಂದಿರೋ ವಿಚಾರ ಎಲ್ಲ ಹೇಳ್ತಾನೆ. ಈ ತರ ನನ್ನ ಆವಂತಿ ದೇಶದ ರಾಜ ಇಂದ್ರದ್ಯುಮ್ನ ನೀಲಮಾಧವನನ್ನ ಹುಡ್ಕೋದಕ್ಕೆ ನಾನು ಕಳಿಸಿದ್ದಾನೆ. ಆದಷ್ಟು ಬೇಗ ನಾನು ನೀಲಮಾಧವನ ನೋಡಿ ಹೋಗ್ಬೇಕು ವಾಪಸ್ಸು ಅಂತ. ವಿದ್ಯಾಪತಿ ವಿಶ್ವಾಸಿಗೆ ಒಂಥರ ಬೇಜಾರಾಗುತ್ತೆ.
ಯಾಕೆ ಬೇಜಾರಾಗುತ್ತೆ ಅಂದ್ರೆ, ನಾನು ಇಷ್ಟು ದಿನ ಆರಾಧನೆ ಮಾಡ್ತಾ ಇದ್ದಂತಹ ಭಗವಂತನನ್ನ ಇವ್ನು ಕರ್ಕೊಂಡು ಹೋಗ್ಬಿಡ್ತಾನಲ್ಲ ಅಂತ ಒಂದು ಇವಾಗ ಹೇಳ್ತಾರೆ. ಆ ದಯವಿಟ್ಟು ನನಗೆ ಆ ಜಾಗವನ್ನ ತೋರಿಸಿ ಅಂತ. ಸೊ ವಿಶ್ವಾಸ ಏನ್ ಮಾಡ್ತಾರೆ, ಮೊದ್ಲು ಮೊದ್ಲು ಅವನಿಗೆ ಏನು ಹೇಳೋದಿಲ್ಲ. ಯಾಕಂದ್ರೆ ಹೇಳಿದ್ರೆ ಭಗವಂತನ ಕರ್ಕೊಂಡು ಹೋಗ್ಬಿಡ್ತಾನೆ ಅನ್ನೋದೊಂದು ಇರುತ್ತಲ್ಲ ಅವ್ರಿಗೆ. ಸೊ ಏನ್ ಮಾಡ್ತಾರೆ, ವಿದ್ಯಾಪತಿ ಸ್ವಲ್ಪ ದಿನ ಆ ಶಬರನ ಮನೇಲೇ ಇರ್ತಾನೆ. ವಿಶ್ವಾಸ ಏನ್ ಮಾಡ್ತಾ ಇದ್ದ, ದಿನ ಬೆಳಿಗ್ಗೆ ಹೋಗ್ತಾ ಇದ್ದ, ನೀಲಮಾಧವನ ಪೂಜೆ ಮಾಡ್ತಾ ಇದ್ದ, ಬರ್ತಾ ಇದ್ದ. ಅವನು ಆಚೆ ಹೋಗಿ ಬಂದಾಗ ಆ ಅವನ ದೇಹದಿಂದ ಒಂದು ಸುಗಂಧ ಆ, ಹೊರಸೂಸ್ತಾ ಇರುತ್ತೆ. ಆ ವಿಶ್ವಾಸ ಬೇಡ ಇರ್ತಾನಲ್ಲ, ಕಾಡು ಮನುಷ್ಯ. ಸೊ ಆ ವಿಶ್ವಾಸ ದೇಹದಿಂದ ಒಂದು ಆ ದಿವ್ಯ ಸುಗಂಧ ಹೊರಬರ್ತಾ ಇರುತ್ತೆ. ವಿದ್ಯಾಪತಿಗೆ ಆಶ್ಚರ್ಯ ಆಯ್ತು, ಈ ಈ ಈ ಈ ಸುಗಂಧ ಇದು ಭೌತಿಕ ಜಗತ್ತಿನ ಸ್ಮೆಲ್ ಅಲ್ಲ, ಅದು ಏನೋ ಒಂದು ಅಲೌಕಿಕ ಸುಗಂಧ ಬರ್ತಾ ಇದೆ. ಹೇಳ್ತಾನೆ, ಇದೆಲ್ಲಿಂದ ಬರ್ತಾ ಇದೆ ಸುಗಂಧ, ಎಲ್ಲಿ ಹೋಗ್ತೀರಿ ನೀವು ದಿನ? ವಿಶ್ವಾಸ ಅದನ್ನ ಹೇಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾನೆ, ಹಿಂಜರಿಕೆ ಮಾಡ್ತಾನೆ, ಹೇಳೋದಿಲ್ಲ ಅವನು. ಆಮೇಲೆ ಸ್ವಲ್ಪ ದಿನ ವಿಶ್ವಾಸ್ ಮನೇಲೆ ತಂಗಿರ್ತಾನೆ. ಅವ್ರಿಗೊಬ್ರು ಮಗಳಿರ್ತಾಳೆ, ಲಲಿತಾ. ಸೊ ಲಲಿತನ ಜೊತೆ ಸ್ನೇಹ ಆಯ್ತು. ಕೊನೆಗೊಂದಿನ, ನಿನ್ನಪ್ಪ ಎಲ್ಲಿ ಹೋಗ್ತಾರೆ, ಪ್ರತಿದಿನ ಹೋಗ್ತಾರೆ, ಅದ್ ಹೋಗಿ ಬಂದ್ಮೇಲೆ ಒಂದು ಆ ದಿವ್ಯ ಆ ಕಳೆ ಬರುತ್ತೆ ನಿನ್ನ ತಂದೆ ಮುಖದಲ್ಲಿ, ಒಂದು ರಹಸ್ಯವನ್ನ ಭೇದಿಸ್ಬೇಕು ಇವಾಗ. ಲಲಿತಾಗೆ ಸ್ವಲ್ಪ ಹಿಂಜರಿಕೆ ಆಯ್ತು, ಅಪ್ಪ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಕೊನೆಗೆ ಆ ಲಲಿತನನ್ನ ಆ ವಿದ್ಯಾಪತಿ ಬಲವಂತವಾಗಿ ಕೇಳ್ತಾನೆ, ಆ ಜಾಗ ನನಗೂ ತೋರಿಸು ಅಂತ. ಸೊ ಒಂದ್ಸಲ ಏನಾಯ್ತು, ಲಲಿತಾ ಅವ್ರ ಅಪ್ಪ ಮನೆಗೆ ಬಂದಾಗ, ವಿಶ್ವಾಸ ಬಂದಾಗ, ನಾವು ಆ ವಿದ್ಯಾಪತಿಗೆ ನೀಲಮಾಧವನ್ ತೋರಿಸ್ಬೋದಾ ಅಂತ ಕೇಳ್ತಾರೆ ಆ ಮಗಳು. ಅದಕ್ಕೆ ಅಪ್ಪ ಒಪ್ಪೋದಿಲ್ಲ. ಕೊನೆಗೆ ಏನ್ ಮಾಡ್ತಾಳೆ, ಆ ವಿದ್ಯಾಪತಿಗೆ ಮಾತು ಕೊಟ್ಟಿದ್ದಾಳೆ ಅವಳು, ಇಲ್ಲ ನನ್ನ ಅಪ್ಪ ಎಲ್ಲಿ ಹೋಗ್ತಾರೆ ಅದನ್ನ ನಾನು ಹೇಳ್ತೀನಿ ಅಂತ. ಒಂದ್ಸಲ ವಿದ್ಯಾಪತಿ ಕಂಡೀಷನ್ ಮೇಲೆ ಅದನ್ನ ಆ ಜಾಗವನ್ನ ತೋರ್ಸಕ್ಕೆ ಹೋಗ್ತಾರೆ. ಒಂದು ಗಾಡಿ ರೆಡಿ ಮಾಡಿಕೊಂಡು ಆ ಒಂದು ಬಟ್ಟೆಯಲ್ಲಿ ಸಾಸಿವೆ ತುಂಬಿಸ್ಕೊಂಡು ಅವರಪ್ಪ ಎಲ್ಲಿ ಹೋಗ್ತಾ ಇದ್ರು ಪ್ರತಿದಿನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತಾರೆ, ನೋಡ್ಬಾರ್ದು, ಜಾಗ ತೋರಿಸ್ಬಾರ್ದು ಅಂತ. ಇವಳು ಏನ್ ಮಾಡಿದ್ಲು, ಆ ಸಾಸಿವೆನ ಚೆಲ್ಕೊಂಡು ಹೋಗೋ ತರ ಮಾಡಿರ್ತಾಳೆ. ಸ್ವಲ್ಪ ದಿನ ಆದ್ಮೇಲೆ ಅದು ಮಳೆ ಬಂದಾಗ ಅದು ಅಲ್ಲಿ ಗಿಡ ಬೆಳೆದಿರುತ್ತೆ, ಆ ದಾರಿಲಿ ಅವನು ಹೋಗಿ ಭಗವಂತನ ಕಾಣ್ಬೋದು. ಸೊ ಈ ತರ ಯೋಚನೆ ಮಾಡಿಕೊಂಡು ಆ ಲಲಿತಾ ಏನ್ ಮಾಡ್ತಾಳೆ, ಆ ಜಾಗವನ್ನ ತೋರಿಸ್ತಾಳೆ. ಅದ್ ನೋಡಿ ಅವನಿಗೆ ಎಷ್ಟು ಆನಂದ ಆಯ್ತು ಅಂದ್ರೆ, ಅದರ ಆ ಅಲೌಕಿಕ ಸೌಂದರ್ಯ, ಭಗವಂತನ ನೀಲಮಾಧವನ ರೂಪ, ಚತುರ್ಭುಜ ರೂಪ. ಸಂತೋಷದಿಂದ ವಾಪಸ್ ಬರ್ತಾನೆ ಅವನು. ಬಂದ್ಮೇಲೆ ವಿದ್ಯಾಪತಿಗೆ, ವಿಶ್ವಾಸಗೆ ಹೇಳ್ತಾರೆ, ನಾನು ಆದಷ್ಟು ಬೇಗ ಆವಂತಿ ದೇಶಕ್ಕೆ ಹೋಗ್ಬೇಕು, ರಾಜನಿಗೆ ವಿಚಾರ ತಿಳಿಸ್ಬೇಕು ಅಂತೇಳಿ ವಾಪಸ್ ಬರ್ತಾನೆ ನೀಲಮಾಧವ ದರ್ಶನ ಮಾಡಿದ್ಮೇಲೆ. ಆದ್ರೆ ಈ ವಿಶ್ವಾಸ ಏನ್ ಮಾಡ್ತಾ ಇದ್ದ, ರಾಜ ಅಕಸ್ಮಾತ್ ಬಂದು ನನ್ನ ನೀಲಮಾಧವನ ಕರ್ಕೊಂಡು ಹೋದ್ರೆ ನನ್ನ ಗತಿ ಏನು? ಅವತ್ತು ದಿನ ರಾತ್ರಿ ಶಬರನಿಗೆ ಭಗವಂತ ಕನಸಲ್ಲಿ ಬರ್ತಾನೆ. ಸೊ ನಾನು ಇಷ್ಟು ದಿನ ನಿನ್ನ ಸೇವೆನ ಸ್ವೀಕಾರ ಮಾಡಿದ್ದೀನಿ, ಇನ್ನು ಮುಂದೆ ನಾನು ರಾಜ ಇಂದ್ರದಮ್ನ ಸೇವೆಯನ್ನ ನಾನು ಸ್ವೀಕಾರ ಮಾಡ್ತೀನಿ, ದಯವಿಟ್ಟು ನನ್ನ ಅಲ್ಲಿ ಹೋಗೋದಕ್ಕೆ ಬಿಡು. ಭಗವಂತನೇ ಇಚ್ಛೆ ಪಟ್ಟು ಶಬರಿನ ಸೇವೆ ತಗೊಂಡ. ಭಗವಂತನ ಇಚ್ಛೆಯಿಂದನೇ, ಭಗವಂತ ಇಚ್ಛೆ ಪಟ್ರೆ ಏನ್ ಬೇಕಾದ್ರೆ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ತಾನೆ. ಸೊ ಇಂದ್ರದಮ್ನ ರಾಜ ಜಗನ್ನಾಥನ ಇಲ್ಲಿ ಪ್ರತಿಷ್ಠಾಪನೆ ಮಾಡೋ ಉದ್ದೇಶ ಏನಿತ್ತಂದ್ರೆ,
ನೋಡಿ, ಅವನು ಇಂದ್ರದಮ್ನ ತನಗೋಸ್ಕರ ಅವನೇನು ಕೇಳ್ಕೊಳ್ಳಿಲ್ಲ. ಅವನು, ನನ್ನ ವಂಶದಲ್ಲಿ ಯಾರು ಮಕ್ಕಳೇ ಆಗ್ಬಾರ್ದು, ಆ ಇಂದ್ರದಮ್ನ ವಂಶದಲ್ಲಿ ಯಾರು ಮಕ್ಕಳಿಲ್ಲ, ಆ ರಾಜ ರಾಣಿಗೆ ಯಾರು ಸಂತಾನ ಭಾಗ್ಯ ಇಲ್ಲ. ಯಾಕಂದ್ರೆ ನಾಳೆ ಸಂತಾನ ಭಾಗ್ಯ ಆಯ್ತು ಅಂದ್ರೆ ಮಕ್ಕಳಾದ ಏನಾಗುತ್ತೆ, ಕಮಿಟ್ಮೆಂಟ್ ಆಯ್ತು, ಇದು ನನ್ನ ಅಪ್ಪ ಅಮ್ಮ ಕಟ್ಟಿದ ಮನೆ, ಇದು ನನ್ನ ಅಪ್ಪ ಆಳಿದ ರಾಜ್ಯ. ಸೊ ಈ ವ್ಯಾಮೋಹ ಬಂದ್ಬಿಡುತ್ತೆ. ಅದರಿಂದ ಭಗವಂತನ ಅವರು ವರ ಕೇಳ್ತಾರೆ, ನನಗೆ ಮಕ್ಕಳು ಬೇಡ ಅಂತ. ಇಂಥ ಶುದ್ಧ ಭಕ್ತರ ಸೇವೆಯನ್ನು ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಯಾರು ಭಗವಂತನ ಬಿಟ್ಟು ಬೇರೆ ಏನೂ ಬಯಸೋದಿಲ್ವೋ ಅಂತ ಭಕ್ತಿನ ಮಾತ್ರ ಭಗವಂತ ಪ್ರೀತಿನ ಸ್ವೀಕಾರ ಮಾಡೋದು. ಅದು ಹೇಳಿ ಕೇಳಿ ಕಲಿಯುಗದಲ್ಲಿ ಬರೀ ದೋಷಗಳಿರೋದ್ರಿಂದ ಭಗವಂತ ಎಷ್ಟು ಕರುಣಾಮಯಿ. ಹಂಗ್ ನೋಡಿದ್ರೆ ಯಾರಿಗೂ ಭಕ್ತಿ ಕೊಡೋಂಗೇ ಇಲ್ಲ. ಭಕ್ತಿ ಅಷ್ಟು ಅಗ್ಗದ ವಸ್ತು ಅಲ್ಲ. ತನಗೋಸ್ಕರ ಏನು ಕೇಳದೆ ಭಗವಂತನ ಖುಷಿಗೋಸ್ಕರ, ಹ್ಮ್ ಇನ್ನೊಬ್ಬರ ಉದ್ಧಾರಕ್ಕೋಸ್ಕರ ಇಂದ್ರದ್ಯುಮ್ನ ಮಹಾರಾಜ ತನ್ನ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡ್ತಾನೆ. ಇಂಥ ಇಂದ್ರದ್ಯುಮ್ನ ಭಗವಂತನನ್ನ ಒಂದಿನ ಅವತ್ ರಾತ್ರಿ ವಿದ್ಯಾಪತಿ ವಾಪಸ್ ಬಂದು ಹೇಳಿದಾಗ ಇಂದ್ರದ್ಯುಮ್ನ ಕನಸಲ್ಲಿ ಭಗವಂತನ ದರ್ಶನ ಮಾಡ್ತಾನೆ. ಸೊ ನಾನು ಈ ಕ್ಷೇತ್ರದಲ್ಲಿ ಅಂದ್ರೆ ಶೃಂಗ ಕ್ಷೇತ್ರದಲ್ಲಿ, ಪುರುಷೋತ್ತಮ ಕ್ಷೇತ್ರದಲ್ಲಿ ದಾರು ಬ್ರಹ್ಮ ರೂಪದಲ್ಲಿ ಪ್ರಕಟ ಆಗ್ತೀನಿ. ದಾರು ಬ್ರಹ್ಮ ರೂಪದಲ್ಲೇ ನೀನು ನನ್ನನ್ನ ಆರಾಧನೆ ಮಾಡಬೇಕು. ಸೊ ಪೂರ್ವ ಸಮುದ್ರದಲ್ಲಿ ಹೇಳಿದ್ವಲ್ಲ, ಬಂಗಾಳ ಕೊಲ್ಲಿ ಪೂರ್ವ ಸಮುದ್ರದಲ್ಲಿ ಒಂದು ಮರದ ಒಂದು ಹಲಗೆ ತೇಲಿ ಬರುತ್ತೆ, ಮೂರು ಹಲಗೆಗಳು ಬರುತ್ತೆ ಮರ. ಸೊ ಅದನ್ನ ನೀನು ಅದರಲ್ಲಿ ನನ್ನ ರೂಪವನ್ನ ಕೆತ್ತಬೇಕು. ಏನಾಗುತ್ತೆ, ಇಂದ್ರದ್ಯುಮ್ನ ಆ ಸಮುದ್ರದಲ್ಲಿ ಮರದ ದಿಮ್ಮಿಗಳು ತೇಲ್ ಬರೋದು ನೋಡ್ದಾನೆ ಅದನ್ನ ತಗೊಂಡ್ ಬಂದು ಅದನ್ನ ಕೆತ್ತನೆ ಮಾಡ್ಬೇಕೀಗ. ಜಗನ್ನಾಥನ ಈ ರೂಪವನ್ನ ಕೆತ್ತನೆ ಮಾಡ್ಬೇಕು. ಸೊ ಎಲ್ಲ ಕಡೆ ಆ ಕೆತ್ತನೆ ಕೆಲ್ಸಕ್ಕೆ ಯಾರಾದ್ರೂ ಸೇವೆ ಮಾಡ್ತಾರ ಅಂತ ಎಲ್ರಿಗೂ ಡಂಗೂರ ಸಾರಿಸ್ತಾನೆ. ಯಾರು ಬರೋದಿಲ್ಲ. ಎಷ್ಟೋ ಜನ ಬರ್ತಾರೆ, ಅದನ್ನ ಕೆತ್ತನೆ ಮಾಡಕ್ ಹೋಗ್ತಾರೆ, ಸಾಧ್ಯ ಆಗ್ತಾ ಇಲ್ಲ. ಕೊನೆಗೆ ಒಬ್ಬ ಹಣ್ಣು ಮುದುಕ ನಾನು ಈ ವಿಗ್ರಹವನ್ನ ಕೆತ್ತನೆ ಮಾಡ್ತೀನಿ ಅಂತ ಬಂದ. ಇಂದ್ರದ್ಯುಮ್ನಿಗೆ ಆಶ್ಚರ್ಯ ಆಯ್ತು, ಎಂತೆಂಥವ್ರು ಬಂದು ಹೋದ್ರು ಮಾಡಕ್ಕಾಗಿಲ್ಲ, ಈ ಹಣ್ಣು ಮುದುಕ ಬಂದು ಮಾಡ್ತೀನಿ ಅಂತ ಹೇಳ್ತಾನಲ್ಲ. ಸರಿ ಅಂತ ಹೇಳಿ ಸೇವೆ ಆಯ್ತು ಮಾಡಿ ಅಂತ ಇಂದ್ರದ್ಯುಮ್ನ ಕೊಡ್ತಾರೆ. ಸೊ ಇದು ಭಗವಂತನ ಇಚ್ಛೆ ನೋಡಿ. ಸಾಕ್ಷಾತ್ ಸ್ವಯಂ ಭಗವಂತನೇ ವಿಶ್ವಕರ್ಮ ರೂಪದಲ್ಲಿ ಬಂದು ತನ್ನ ರೂಪವನ್ನ ತಾನೇ ಕೆತ್ತೋದು. ಬಟ್ ಕಂಡೀಷನ್ ಏನ್ ಮಾಡ್ತಾನೆ ಆ ಮುದುಕ, ವಿಶ್ವಕರ್ಮ ಜಗನ್ನಾಥನ ಆ ಅಲೌಕಿಕ ರೂಪ, ನಾವ್ ಏನ್ ನೋಡ್ತೀವಲ್ಲ ಜಗನ್ನಾಥನ ರೂಪ, ಅದನ್ನ ಕೆತ್ತನೆ ಮಾಡಕ್ ಶುರು ಮಾಡ್ತಾ ಇದಾರೆ. ಒಂದು ಕಂಡೀಷನ್, ನಾನು ಕೆತ್ತನೆ ಮಾಡುವಾಗ ಯಾರು ನನಗೆ ತೊಂದರೆ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. 21 ದಿನ ಆದ್ಮೇಲೆ ನಾನು ಆ ರೂಪವನ್ನ ಪೂರ್ತಿಯಾಗಿ ಕೆತ್ತನೆ ಮಾಡ್ತೀನಿ ಅಂತ ಹೇಳಿ ಆ ಮುದುಕ ಒಂದು ಒಂದು ನಿರ್ಜನ ಪ್ರದೇಶದಲ್ಲಿ ಕೊಠಡಿಯಲ್ಲಿ ಕೆತ್ತನೆ ಮಾಡ್ತಾ ಇದ್ದಾನೆ, ಭಗವಂತ ರೂಪವನ್ನು ಕೆತ್ತಿದ್ದಾನೆ. ಒಂದು ವಾರ ಆಯ್ತು, 2 ವಾರ ಆಯ್ತು. 2 ವಾರ ಆದ್ಮೇಲೆ ಏನು ಶಬ್ದ ಬರ್ತಾ ಇಲ್ಲ ಹೊರಗಿಂದ. ಸೊ ಮಹಾರಾಣಿ ಗುಂಡೀಚ ಏನ್ ಮಾಡ್ತಾಳೆ, ಮೋಸ್ಟ್ಲಿ ಆ ಮುದುಕ ಕೆತ್ತನೆ ಕೆಲಸ ನಿಲ್ಸಿರ್ಬೋದು ಅಂತ ಹೇಳಿ ಆ ವಚನವನ್ನ ಮುರಿದು ಬಿಡ್ತಾರೆ. ಪ್ರಾಮಿಸ್ ಮಾಡಿದ್ರಲ್ಲ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಸೊ ಆ ವಿಶ್ವಕರ್ಮ ಹೇಳ್ತಾನೆ, ನನಗೆ ಏನೋ ತೊಂದರೆ ಮಾಡಿದ್ರೆ ನಾನು ಕೆತ್ತನೆ ಕೆಲಸನ ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ. ಇದು ಭಗವಂತನ ಪ್ರೇರಣೆ. ಇಂದ್ರದ್ಯುಮ್ನ ಮಹಾರಾಜ, ಮಹಾಭಕ್ತ. ಭಗವಂತ ಅವನೊಳಗೆ ಕೂತು ಆ ರೀತಿ ಒಂದು ಸಂಕಲ್ಪ ಪ್ರೇರಣೆಯಿಂದ ಮಾಡ್ತಾನೆ. ಯಾಕೆ ಆ ರೂಪವನ್ನೇ ಕೆತ್ತಬೇಕಿತ್ತು, ಅದಕ್ಕೆ ಒಂದು ಹಿನ್ನೆಲೆ ಕಥೆ ಇದೆ. ಅದಕ್ಕೆ ನಾನು ಈ ಕಥೆಯನ್ನ ಇಷ್ಟು ನಿಲ್ಲಿಸ್ತೀನಿ. ನಾನು ಯಾಕೆ ಭಗವಂತನ ಆ ರೂಪವನ್ನೇ ಕೆತ್ತಬೇಕಿತ್ತು, ಕೈ ಕಾಲು ಕಣ್ಣು. ಸೊ ಅದ್ರ ಹಿಂದೆ ಒಂದು ಮಹಾಭಾವ ಪ್ರಕಾಶನ ಲೀಲೆ ಇದೆ. ದ್ವಾಪರದಲ್ಲಿ ಕೃಷ್ಣ ಆ ಲೀಲೆಯನ್ನ ಪ್ರಕಟಪಡಿಸ್ತಾನೆ. ಅಂದ್ರೆ ಭಗವಂತನ ವೃಂದಾವನ ಲೀಲೆಗಳಿಗೂ ಈ ಜಗನ್ನಾಥ ರೂಪಕ್ಕೂ ಸಂಬಂಧ ಇದೆ. ಅದಕ್ಕೆ ಹೇಳಿದೆ, ಯಾವಾಗ ನಾವು ಕೃಷ್ಣನ ಬಾಲ ಲೀಲೆಗಳನ್ನ ನೋಡಿ, ಈಗ ಕೃಷ್ಣ ಲೀಲೆಗಳು ಅಂತ ಅಷ್ಟ ಏನಾಗುತ್ತೆ, ಮತ್ತೆ ಇಲ್ಲಿಂದ ಮನಸ್ಸು ಕೃಷ್ಣ ಲೀಲೆ ಕಡೆ ಹರಿದೋಗ್ಬಿಡುತ್ತೆ.
ಭಗವಂತನ ಬಾಲ ಲೀಲೆಗಳನ್ನ ಕೇಳೋದಕ್ಕೆ ಭಗವಂತನಿಗೂ ಹುಚ್ಚು, ಅವನಿಗೂ ಹುಚ್ಚು ಹಿಡಿದು ಬಿಡುತ್ತೆ. ಗೋಪಿಯರ ಪ್ರೇಮಕ್ಕೆ ಭಗವಂತ ಎಷ್ಟು ಸೋತೋಗ್ತಾನೆ ಅಂದ್ರೆ ಅವನು ಕೂಡ ಹುಚ್ಚೆದ್ದು ಕುಣಿತಾನೆ. ಅದಕ್ಕೆ ಮಹಾಭಾವ ಪ್ರಕಾಶನ ಅಂತ ಹೇಳುದು. ಸೊ ನಾವ್ ಯಾವಾಗ ಜಗನ್ನಾಥ ಪುರಿಯಲ್ಲಿ ಜಗನ್ನಾಥನ ದರ್ಶನ ಮಾಡ್ತೀವಿ, ನೋಡ್ತೀವಿ, ಹೇಗೆ ಹೇಳುದು, ಪ್ರತಿಯೊಬ್ಬರು ಮನೆಯಲ್ಲಿ ಜಗನ್ನಾಥನ್ ಫೋಟೋ ಇಟ್ಕೋಬೇಕು. ಅವ್ನ್ ನೋಡ್ದಾಗೆಲ್ಲ ಅವನ ಕಣ್ಣು, ಬಾಯಿ, ಅವನ ದೇಹದ ದಿವ್ಯ ಶರೀರದ ರೂಪ ನೋಡ್ದಂಗೆ ನಮ್ಗನ್ಸ್ಬೇಕು, ಕೃಷ್ಣ ಇನ್ ಎಂಥ ಲೀಲೆ ಮಾಡಿರ್ಬೋದು ವೃಂದಾವನದಲ್ಲಿ. ನಮ್ಗೆ ಅದನ್ನ ಹೇಳೋಷ್ಟು ಕೇಳೋಷ್ಟು ಅರ್ಹತೆ ಇದೆಯಾ ನಮಗೆ? ಬರೀ ಕಲ್ಮಶ ತುಂಬ್ಕೊಂಡಿದೀವಲ್ಲ ನಾವು, ರಕ್ತದ ಕಣ ಕಣದಲ್ಲೂ ಕಲ್ಮಶನೇ ತುಂಬ್ಕೊಂಡಿದೆಯಲ್ವಾ? ಮತ್ತೆ ಭಗವಂತ ಲೀಲೆಗಳನ್ನ ಕೇಳಿದ್ರೆ ನಮ್ಗೆ ಮೈ ರೋಮಾಂಚನ ಆಗುತ್ತಾ? ಹೋಗ್ಲಿ ಬಿಡಿ, ಭಗವಂತನ ಕತೆ ಕೇಳಿದ್ ಭಗವಂತನ ನಿಂದನೆ ಮಾಡ್ತಾರಲ್ಲ, ಮತ್ತೆ ಏನ್ ಇರ್ಬೋದು ಹಾಗಾದ್ರೆ ಅವರ ಹೃದಯದಲ್ಲಿ? ಅದಕ್ಕೆ ನಾವು ಹೇಳ್ತಾ ಇರೋದು, ಭಗವಂತನ ಮೇಲೆ ಒಂದು ಸಾಸಿವೆ ಕಾಳಷ್ಟು ಪ್ರೀತಿ ಇಲ್ಲ ಅಂತಂದ್ರೆ ನಾವು ಶ್ರವಣ ಮಾಡಿ ಏನೂ ಪ್ರಯೋಜನ ಆಗೋದಿಲ್ಲ. ಬಟ್ ಏನಂದ್ರೆ ಶ್ರವಣ ಮಾಡೋದ್ರಿಂದ ಆದ್ರೂ ಪ್ರೀತಿ ಬೆಳೆಯುತ್ತಾ, ಒಳಗಿಂದ ಕಲ್ಮಶ ನಾಶ ಆಗುತ್ತಾ ಅಂತ. ಬಟ್ ಶ್ರವಣ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೇಕು ನಾವು? ಬಿಂದಿಗೆ ತೂತಾಗಿದ್ರೆ ನೀವೆಷ್ಟೇ ನೀರ್ ತುಂಬಿಸಿದ್ರು ಸೋರೋಗ್ತಿರುತ್ತೆ. ದಿನ ಪೂರ್ತಿ ತುಂಬಿಸಿ ಸೋರೋಗ್ಬಿಡುತ್ತೆ, ಏನು ಪ್ರಯೋಜನ ಆಗೋದಿಲ್ಲ. ಎಷ್ಟು ದಿನದಿಂದ, ಎಷ್ಟು ವರ್ಷದಿಂದ ನಾವು ಶ್ರವಣ ಮಾಡ್ತಿದ್ರು ಕೂಡ ಅನೇಕ ಜನ್ಮಗಳದ್ದು ಪಾಪ ಇದೆಯಲ್ಲ, ಅದು ಹೋಗೋದಿಲ್ಲ ಅಷ್ಟಲ್ವಾಗಿ. ಅದಕ್ಕೆ ಹೇಳುದು, ಕೇವಲ ಶ್ರವಣ ಮಾಡೋದ್ರಿಂದನೇ ನಮ್ಮ ಹೃದಯ ಕಲ್ಮಶ ನಾಶ ಆಗುತ್ತೆ ಅನ್ನೋದು ಅಸಾಧ್ಯ. ಉತ್ಕಂಠತೆ ಬರಬೇಕು ನಮ್ಮಲ್ಲಿ, ನಮ್ಮೊಳಗೆ ಇಚ್ಛೆ ಬರಬೇಕು. ನಾನು ಯಾವಾಗ ಭಗವಂತನ ಅಲೌಕಿಕ ಸೌಂದರ್ಯವನ್ನ ನೋಡೋದು, ಭಗವಂತನ ಲೀಲೆಗಳಲ್ಲಿ ನಾನು ಯಾವಾಗ ಭಾಗವಹಿಸೋದು, ಭಗವಂತನ ದಿವ್ಯ ಧಾಮಕ್ಕೆ ಯಾವಾಗ ನಾನು ಹೋಗೋದು, ಆ ಒಳಗಿಂದ ಬರಬೇಕು ಉತ್ಕಂಠತೆ, ಆವಾಗಲೇ ಕಲ್ಮಶ ನಾಶ ಆಗೋದು. ಒಂದು ಬೀಜ ಅದು ಮೊಳಕೆ ಹೊಡೆದು ಸಸಿ ಆಗ್ಬೇಕಾದ್ರೆ ಆ ಬೀಜದಲ್ಲಿ ಉತ್ಕಂಠತೆ ಇದ್ರೆ ಮಾತ್ರ, ನಾನು ಆ ಬೀಜವನ್ನ ಸೀಳಿ ಸಸಿಯಾಗಿ ದೊಡ್ಡ ಹೆಮ್ಮರ ಆಗ್ಬೇಕನ್ನೋ ಆಸೆ ಒಳಗಡೆ ಇದ್ರೆ ನಮ್ಮಲ್ಲಿ ಪ್ರೇಮ ಜಾಗೃತಿ ಆಗುತ್ತೆ. ಇದೆ ಪ್ರೇಮ ಇದೆ, ಬಟ್ ಅದು ಒಳಗಿಂದ ಬರ್ಬೇಕಲ್ಲ ಮೊಳಕೆ ಹೊಡೆದು. ಅದಕ್ಕೆ ಇಚ್ಛೆ ಬೆಳೆಸ್ಕೋಬೇಕು. ಕಷ್ಟಪಟ್ಟು ಮಾಡಿದ್ರೆ ಏನ್ ಬಂತು ಸುಖ? ಏನೇ ಮಾಡ್ಬೇಕು ಕಷ್ಟಪಟ್ಟು ಮಾಡ್ತೀವಿ, ಬಲವಂತವಾಗಿ ಮಾಡ್ತೀವಿ. ಬಲವಂತವಾಗಿ ಮಾಡೋದ್ರಿಂದ ಏನು ಬರೋದಿಲ್ಲ. ಭಗವಂತನ ಪ್ರತಿ ಪ್ರೇಮ ಬೆಳಿಬೇಕಾದ್ರೆ ನಮ್ಗೆ ಉತ್ಕಂಠತೆ ಬರಬೇಕು. ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು, ತೊಡ್ಕೋಬೇಕು. ಜಗನ್ನಾಥ ಬೇರೆ ಯಾರು ಅಲ್ಲ, ಕೃಷ್ಣನೇ. ಯಾಕೆ ಆ ರೂಪದಲ್ಲಿ ಬಂದ? ಯಾಕೆ ವಿಶ್ವಕರ್ಮ ಅದೇ ರೂಪವನ್ನು ಕೆತ್ತಬೇಕಿತ್ತು? ಕಣ್ರೆಪ್ಪೆ ಇಲ್ಲ, ಕೈ ಮೋಟ್ ಕಾಲು, ಬಾಯಿ ನೋಡಿ ಹಂಗಿದೆ, ಕಣ್ಣು ಬಾರಿಸಿದಾನೆ. ತನ್ನ ಲೀಲೆ ತನ್ನನ್ನೇ ಹುಚ್ಚಿನಾಗಿ ಮಾಡ್ಬಿಡುತ್ತಲ್ಲ. ಯಾರು ಅಂದ್ರೆ ಅರ್ಥ ಏನು? ಹಾಗಾದ್ರೆ ಜಗನ್ನಾಥನ್ ಯಾಕೆ ನಾವು ಪುರಿ ಜಗನ್ನಾಥನಿಗೆ ಹೋಗಿ ನಾವೇನ್ ಮಾಡ್ಬೇಕಲ್ಲಿ? ಪ್ರೇಮದ, ಭಗವಂತನ ಮೇಲಿರುವ ದಿವ್ಯ ಪ್ರೇಮದ ಅಭಿವ್ಯಕ್ತ ರೂಪ ಅದು. ಆದ್ರೆ ನಮ್ಗದು ಅದ್ರ ಬಗ್ಗೆ ಗೊತ್ತಿಲ್ಲ. ಆದ್ರಿಂದ ನಾವೇನ್ ಮಾಡ್ತಿದೀವಿ, ಭಗವಂತನ ಹತ್ರ ಅಥವಾ ಯಾವ್ದೋ ದೇವಸ್ಥಾನಗಳಿಗೆ ಹೋಗಿ ನಾವ್ ಏನ್ ಕೇಳ್ತೀವಿ? ನಾವು ಭಗವಂತನ ಮೇಲೆ ಪ್ರೇಮ ಕೇಳೋದಿಲ್ಲ, ಯಾವ್ದೋ ಲೌಕಿಕ ವಸ್ತುಗಳಿಗೋಸ್ಕರ ನಾವು ಬೇಡ್ತೀವಿ. ಅದಕ್ಕೆ ವೇದವ್ಯಾಸರು ಕರ್ಮಕಾಂಡನೂ ಹೇಳಿದ್ರು, ಜ್ಞಾನಕಾಂಡನೂ ಹೇಳಿದ್ರು, ಉಪಾಸನ ಕಾಂಡನೂ ಹೇಳಿದ್ರು, ಪ್ರೇಮನೂ ಹೇಳಿದ್ರು. ಕೃಷ್ಣ ಪ್ರೇಮ ಅದರಲ್ಲಿ ಹೈಯೆಸ್ಟ್, ಉತ್ಕೃಷ್ಟವಾದದ್ದು. ಕರ್ಮ ಜ್ಞಾನ ಅಲ್ಲ. ಕರ್ಮ ಜ್ಞಾನದಲ್ಲಿ ದೋಷಗಳೇ ಇದೆ. ನಾವು ಮಾಡೋ ಕರ್ಮದಲ್ಲಿ ದೋಷ, ನಾವು ತಿಳ್ಕೊಳ್ಳೋ ಜ್ಞಾನದಲ್ಲಿ ದೋಷ, ನಾವು ಮಾಡೋ ಉಪಾಸನೆಯಲ್ಲಿ ದೋಷ.
ಹೇಳ್ತೀವಲ್ವ ನಾವು. ಎಷ್ಟು ದೋಷಗಳು ನಾವು ಮಾಡೋ ಪೂಜೆಯಲ್ಲಿ ದೋಷಗಳಿದೆ ಗೊತ್ತಾ ಕಲಿಯುಗದಲ್ಲಿ. ಏನ್ ಸರಿ. ನಾವು ದಿನ ಕಡ್ಡಿ ಕರ್ಪೂರ ಹಚ್ತೀವಿ ದೇವ್ರಿಗೆ. ಆಚಮನ ಮಾಡಿದ್ರಾ ಹಂಗಂದ್ರೆ ಗೊತ್ತೇ ಇಲ್ಲ, ಮತ್ತೆ ಹೋಯ್ತಲ್ಲ ಮಾಡಿದಿಲ್ಲ, ವ್ಯರ್ಥ ಆಯ್ತಲ್ಲ. ಆತರ ಅಲ್ಲ, ಒಂದು ಉದಾಹರಣೆಗೆ ಹೇಳಿದ್ದು. ಆತರ ಸಾವಿರಾರು ನಾವು ಅಪರಾಧಗಳು ಮಾಡ್ತೀವಿ. ಸೇವಾಪರಾಧ, ಈ ಸೇವಾಪರಾಧ ಮಾಡಿ 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 ಕೊನೆಗೆ ನಾಮಾಪರಾಧ ಆಗುತ್ತೆ. ನಾಮಾಪರಾಧ ಮಾಡಿ 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 ಕೊನೆ ವೈಷ್ಣವ ಅಪರಾಧ ಆಗುತ್ತೆ. ಇಷ್ಟೆಲ್ಲ ಅಪರಾಧಗಳು ಇಟ್ಕೊಂಡು ಕೂಡ ಜಗನ್ನಾಥ ಇವತ್ತು ನಮ್ಮ ಮುಂದೆ ಕಣ್ಣು ಬಿಟ್ಕೊಂಡು ನಿಂತಿದ್ದಾನೆ, ಬರ್ತಾನೆ ನಮ್ ನೋಡಕ್ಕೆ. ಅಂದ್ರೆ ಅಪರಾಧಿಗಳು ನೋಡಕ್ಕೆ ಜೈಲರ್ ಜೈಲರ್ ಒಳಗಡೆ ಹೋಗಿ ಕಮಿಷನರ್ ಹೋಗಿ ಎಲ್ಲಿ ಆ ಕ್ರಿಮಿನಲ್ನ ತೋರಿಸಿ ನಾನು ನೋಡ್ಬೇಕು ಅಂತ ಹೋಗ್ತಾರಲ್ಲ, ಆ ಕೈದಿಗಳನ್ನ ತೋರಿಸಿ ನಾವು ನೋಡ್ಬೇಕು ಪ್ರೀತಿಯಿಂದ. ಏನೋ ಮಾಡ್ಬಿಟ್ಟಿದ್ದಾನೆ, ಪಾಪ ಮಾಡಿದ್ದಾನೆ, ಕೊಲೆ ಮಾಡಿಬಿಟ್ಟಿದ್ದಾನೆ. ಇಲ್ಲಿ ಬಂದ್ಮೇಲೆ ಆದ್ರೂ ತಿದ್ಕೋತಾನ, ಬುದ್ಧಿ ಹೇಳಿದ್ಮೇಲೆ ಆದ್ರೂ ತಿದ್ಕೋತಾನ ಅಂತ ಜೈಲರ್ ಹೋಗಿ ಪರ್ಸನಲ್ ಆಗಿ ಆ ಕ್ರಿಮಿನಲ್ ಹತ್ರ ಮಾತಾಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ನಮ್ಗೆ ಸಮಾಧಾನ ಆಗುತ್ತೆ. ನಾವೆಲ್ಲ ಕ್ರಿಮಿನಲ್ಸ್ ನಾವು. ಭಗವಂತನಿಗೆ ಒಂದಲ್ಲ ಅನಂತ ಅಪರಾಧಗಳು ಮಾಡ್ತಾ ಇದೀವಿ ನಾವು. ಮಾಡೋದ್ರಲ್ಲೆಲ್ಲ ಅಪರಾಧ. ನಾವು ಸೇವಾಪರಾಧ, ನಾಮಾಪರಾಧ, ವೈಷ್ಣವಾಪರಾಧ, ಬರೀ ಅಪರಾಧಗಳು. ಅಂತ ಅಪರಾಧಿಗಳನ್ನ ಉದ್ಧಾರ ಮಾಡೋಕ್ಕೋಸ್ಕರನೇ ಬರೋದು ಪತಿತ ಪಾವನ ಜಗನ್ನಾಥ. ಅದಕ್ಕೆ ಭಗವಂತ ಲೀಲೆಗಳನ್ನ ಕೇಳಬೇಕು, ನಮ್ಮೊಳಗಿರೋ ಅಪರಾಧಗಳು ಹೋಗ್ಬೇಕು, ಅಷ್ಟು ಕಡಿಮೆ ಆಗಬೇಕು. ಹ್ಮ್ ಲೀಲೆ, ಅದಕ್ಕೆ ಇದನ್ನ ಭಗವಂತನ ಲೀಲೆ ಅಂತ ಕರೆಯೋದು, ದಿವ್ಯ ಲೀಲೆಗಳು. ಯಾರು ನನ್ನ ಲೀಲೆಗಳನ್ನ ಶ್ರವಣ ಮಾಡ್ತಾರೋ ಅವ್ರ ಪಾಪಗಳ ನಾಶ ಆಗುತ್ತೆ. ಮೊದಲು ನಮ್ಮ ಪಾಪಗಳ ನಾಶ ಮಾಡ್ಕೋಬೇಕು, ಪ್ರೀತಿ ಆಮೇಲೆ ಬರುತ್ತೆ. ಇವಾಗ ಎಲ್ಲಿಂದ ಬರುತ್ತೆ ಪ್ರೀತಿ? ಎಲ್ಲಿ ಜಾಗ ಎಲ್ಲಿದೆ ಪ್ರೀತಿ ಬೆಳೆಯೋದಕ್ಕೆ? ಪೂರ್ತಿ ಕಳೆ ತುಂಬಿಕೊಂಡಿದೆ ನಮ್ಮ ಹೃದಯದಲ್ಲಿ ಅಂದ್ರೆ ಮತ್ತೆ ಅದ್ ಮೊಳಕೆ ಬರೋದಕ್ಕೆ ಜಾಗನೇ ಇಲ್ವಲ್ಲ ಈಗ. ಫಸ್ಟ್ ಕಳೆ ತೆಗಿಬೇಕು. ಹ್ಮ್ ನಾವೇನು ಅಪರಾಧ ಮಾಡಿದೀವೋ, ತ್ರಿವಿಧ ಅಪರಾಧಗಳು, ದೈಹಿಕವಾಗಿ, ಮಾನಸಿಕವಾಗಿ, ವಾಚಕ, ಮಾತಿಂದ, ಮನಸ್ಸಿಂದ ಮತ್ತೆ ದೇಹದಿಂದ, ಎಲ್ರಿಗೂ ಅಪರಾಧ ಮಾಡಿರ್ತೀವಿ ನಾವು. ಅದೆಲ್ಲದಕ್ಕೂ ಒಂದೇ ಪರಿಹಾರ, ಹೆಚ್ಚು 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 ನಾಮ ಜಪ. ಮತ್ತೆ ಅವ್ರನ್ನ ಹೃದಯಪೂರ್ವಕವಾಗಿ ಭಗವಂತನ ಬಗ್ಗೆ, ಭಗವಂತನ ಕ್ಷಮೆಗೆ ಹೇಳಬೇಕು. ಭಗವಂತ, ನಾವು ನಿನ್ ಬಗ್ಗೆ ಅಪರಾಧ ಮಾಡ್ಬಿಟ್ಟಿದೀವಿ, ನನಗೆ ಪ್ರೇಮ ಬೇಕು. ಚೈತನ್ಯ ಮಹಾಪ್ರಭು, ಗೌರಂಗ ಮಹಾಪ್ರಭು ತಮ್ಮ ಡಿವೋಟಿಸ್ ಹತ್ರ ಹೋಗ್ಬಿಟ್ಟು ಕಾಲಿಗೆ ಬಿದ್ದ್ಬಿಡ್ತಾ ಇದ್ರು. ಭಕ್ತರಿಗೂ ಕಾಲಿಗೆ ಬೀಳ್ತಾ ಇದ್ರು. ಯಾಕೆ? ನನಗೆ ಪ್ರೇಮ ಕೊಡಿ, ನನಗೆ ಕೃಷ್ಣ ನೋಡ್ಬೇಕು, ನನ್ನ ಕೃಷ್ಣ ಪ್ರೇಮವನ್ನು ಕೊಡಿ ಅಂತ. ಸ್ವಯಂ ಭಗವಂತ ಭಕ್ತನಾಗಿ ಬಂದಾಗ್ಲೂ ಇನ್ನೊಬ್ಬ ಭಕ್ತ ಹತ್ರ ಹೋಗಿ ದಯವಿಟ್ಟು ನನಗೆ ಪ್ರೇಮವನ್ನು ಕೊಡಿಸಿ, ನನಗೆ ಕೃಷ್ಣ ಕೊಡಿಸಿ, ಕೃಷ್ಣ ನಿಮ್ಮವನು, ಕೃಷ್ಣ ಬೇಕು. ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಲ್ಲ, ಭಗವಂತನ ಮುಂದೆ ಎಲ್ಲರೂ ಸಮಾನರೇ. ಯಾರಿಗೆ ಹೃದಯದಲ್ಲಿ ಭಗವಂತನ ಹುಡುಕಬೇಕು, ಭಗವಂತನ ನೋಡ್ಬೇಕು, ಹೇಗೆ ವಿದ್ಯಾಪತಿ ಹುಡುಕ್ಬೇಕು ನೋಡ್ಬೇಕು ಅಂತ ಬಂದೋ ಒಂದೇ ಸಮ, ನಾವು ಹಾಗೆ ಹುಡುಕ್ಬೇಕು ಭಗವಂತನ, ಎಲ್ಲಿದ್ದಾನೆ 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 ಅಂತ. ಅವನ ಅಡ್ರೆಸ್ ಕೇಳ್ಬೇಕು ಫಸ್ಟು, ಕೃಷ್ಣ ಅಡ್ರೆಸ್. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ಪ್ರತಿಯೊಬ್ಬರ ಹೃದಯ ನಾನು ಸನ್ನಿವಿಷ್ಟನಾಗಿದ್ದೇನೆ. ಫಸ್ಟ್ ಅಲ್ಲಿ ಹುಡುಕಬೇಕು. ಅಲ್ಲಿ ಸಿಗದೇ ಇದ್ದಾಗ, ಅಲ್ಲಿ ಕಾಣಕ್ಕೆ ನಮ್ಗೆ ಅಸಾಧ್ಯ ಆದಾಗ ನಾವು ಅರ್ಚ ವಿಗ್ರಹ, ಭಕ್ತರಲ್ಲಿ, ಗೋವುಗಳಲ್ಲಿ, ಮರದಲ್ಲಿ, ಅಲ್ಲಿ ಇಲ್ಲಿ ಹುಡ್ಕೋ ಪ್ರಯತ್ನ ಮಾಡ್ಬೇಕು. ಅಲ್ಲಿ ಹುಡುಕಿದಾಗ ಭಗವಂತ ಕಾಣಿಸ್ತಾನೆ ಅನ್ನೋ ಅರಿವು ಬಂದಾಗ ಆಮೇಲೆ ನಾವು ಹೃದಯಕ್ಕೆ ಬರಬೇಕು. ನಮ್ಮ ಹೃದಯದಲ್ಲಿ ಭಗವಂತ ಕೂತಿದ್ದಾನೆ ಅನ್ನೋದು ಅರಿವಾಗಬೇಕು. ಫಸ್ಟ್ ನಾವು ಇಲ್ಲಿ ಹುಡುಕಬೇಕು. ಗೋಪಿಯರು ಭಗವಂತನ ಎಲ್ಲಿ ಹುಡ್ಕೋದ್ರು? ಅವನು ಇಲ್ದಿರೋ ಜಾಗನೇ ಇಲ್ಲ ಅವ್ರಿಗೆ. ನಾವು ಭಗವಂತನ ಸ್ಮರಣೆ ಮಾಡಕ್ಕೆ ಧ್ಯಾನ ಮಾಡ್ಬೇಕಲ್ವಾ? ಕಣ್ಮುಚ್ಕೊಂಡು ಕೂತ್ಕೊಂಡು ಭಗವಂತನ ಸ್ಮರಣೆ ಮಾಡಕ್ಕೆ ಧ್ಯಾನ ಮಾಡ್ಬೇಕು, ಭಗವಂತನ ನೆನ್ಸ್ಕೊಳಕ್ಕೆ ನಾವು ಧ್ಯಾನ ಮಾಡ್ಬೇಕು. ಗೋಪಿಯರು ಭಗವಂತನ ಮರೆಯಕ್ ಧ್ಯಾನ ಮಾಡ್ತಾ ಇದ್ರು, ಮರೆಯಕ್ ಆಗ್ತಿರ್ಲಿಲ್ಲ. ಹೆಂಗ್ ಮರೆಯಕ್ ಆಗತ್ತೆ ಭಗವಂತನ ಅವರು? ಸೊ ಅಷ್ಟು ಮಟ್ಟಿಗೆ ಅವರು ಪ್ರೀತಿ ಮಾಡ್ಬಿಟ್ಟಿದ್ರಲ್ವಾ. ಆ ಪ್ರೀತಿಯ ಆ ಪ್ರೀತಿಯ ಪರಿಣಾಮನೇ ಜಗನ್ನಾಥ. ಆ ಪ್ರೇಮದ ಪರಿಣಾಮನೇ ಜಗನ್ನಾಥ. ಅದಕ್ಕೆ ಸ್ಕಂದ ಪುರಾಣದಲ್ಲಿ ನೋಡಿ, ಇನ್ನು ಭಾಗವತಂ ರಚನೆ ಮಾಡೇ ಇಲ್ಲ, ಭಾಗವತಂ ಇಲ್ಲ.
ಕೊನೆಯಲ್ಲಿ ರಚನೆ ಮಾಡಿದ್ರು ಭಾಗವತಂ. ಅದಕ್ಕೆ ಮುಂಚೆ ಮಾಡಿದ್ದು ಸ್ಕಂದ ಪುರಾಣ. ಸ್ಕಂದ ಪುರಾಣದಲ್ಲೇ ಭಗವಂತ ಲೀಲೆಗಳನ್ನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಭಗವಂತ ಲೀಲೆಗೆ ಹೆಂಗ್ ಕನೆಕ್ಟ್ ಮಾಡಿದಾರೆ ನೋಡಿ. ಯಾಕೆ ಜಗನ್ನಾಥ ವಿಶ್ವಕರ್ಮ ಆರೂಪ ಕೆತ್ತಬೇಕಿತ್ತು? ಅದು ಹಿನ್ನೆಲೆ ಇದೆ. ಅದಕ್ಕೆ ಮಹಾಭಾವ ಪ್ರಕಾಶನ ಅಂತ ಹೇಳುದು. ಈಗಲೂ ಅಷ್ಟೇ ಆ ಭಾವ ಯಾರಿಗೆ ಪ್ರಕಟ ಆಗುತ್ತೋ ಅವ್ರ ಮೈ ಬಿಳಿಚ್ಕೊಬಿಡುತ್ತೆ, ಮೈ ಬಿಸಿ ಆಗ್ಬಿಡುತ್ತೆ, ಕೈ ಕಾಲು ಶ್ರಿಂಕ್ ಆಗ್ಬಿಡುತ್ತೆ. ಅದು ಅಷ್ಟ ಸಾತ್ವಿಕ ವಿಕಾರ. ಅದು ಭಗವಂತನಿಗೂ ಬಿಡೋದಿಲ್ಲ. ಅದು ನಾವ್ ಹೇಳ್ತೀವಲ್ವಾ, ನಾವ್ ಹೇಳ್ತೀವಿ ಭಗವಂತನಿಗೆ ಏನು ಆಗೋದಿಲ್ಲ, ಭಗವಂತ ದೇವ್ರು, ಅವನಿಗೇನು ಆಗೋದಿಲ್ಲ ಅಂತ. ಅವನ್ ದೇವ್ರು ಹೌದು, ಅದು ಅವನಿಗೂ ಭಾವ ಇದೆ ಅಲ್ಲ ಭಕ್ತರ ಪ್ರತಿ. ಭಗವಂತನಿಗೂ ಭಾವ ಇದೆ, ಯಾಕಂದ್ರೆ ಅವನ ವ್ಯಕ್ತಿ ಅವನು. ಯಾವುದಕ್ಕೆ ಕರಗ್ತಾನೆ ಭಗವಂತ ಅದನ್ನ ಮಾತ್ರ ನಾವು ಹುಡುಕ್ಬೇಕು. ಯಜ್ಞ, ದಾನ, ತಪಸ್ಸು, ಸ್ವಾಧ್ಯಾಯ, ಕರ್ಮಕಾಂಡ, ಜ್ಞಾನಕಾಂಡ ಯಾವುದಿಂದನೂ ಭಗವಂತ ಕರಗೋದಿಲ್ಲ, ಜಗ್ಗೋದಿಲ್ಲ. ಕೇವಲ ಪ್ರೇಮಕ್ಕೆ ಮಾತ್ರ. ಯಾವ ಜಾತಿ ಧರ್ಮ ಏನು ನೋಡೋದಿಲ್ಲ ಭಗವಂತ. ನಾನೇ ಬರ್ತೀನಿ ದರ್ಶನ ಮಾಡೋದಕ್ಕೆ ಅಂತ. ಹೀಗೆ ಭಗವಂತ ಆ ರೂಪವನ್ನು ಯಾಕೆ ಧಾರಣೆ ಮಾಡ್ದ, ಹೇಗೆ ಆಯ್ತು ಅನ್ನೋದನ್ನ ನಾವು ನಾಳೆ ಶ್ರವಣ ಮಾಡೋಣ. ಈಗ ಹಿಂದೆ ದುಮ್ನ ಯಜ್ಞವನ್ನ ಮಾಡಿ, ಸಾವಿರಾರು ಅಶ್ವಮೇಧ ಯಜ್ಞ ಮಾಡಿ ಭಗವಂತನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಜಗನ್ನಾಥನ ಪ್ರತಿಷ್ಠಾಪನೆ ಮಾಡುವಾಗ ಉದ್ಘಾಟನೆಗೆ ಬ್ರಹ್ಮದೇವರು ಬರ್ತಾರೆ, ಹಂಸವಾಹನ. ಈಗ ನಾವು ಪುರಿ ಜಗನ್ನಾಥಕ್ಕೆ ಹೋದ್ರೆ ಅಲ್ಲಿ ಅಲರ್ನಾಥ ಅಂತ ಒಂದು ದೇವಸ್ಥಾನ ಇದೆ, ಅಲರ್ನಾಥ ವಿಷ್ಣು. ಸೊ ಅಲ್ಲಿಗೆ ಬಂದಿದ್ದು ಬ್ರಹ್ಮಗಿರಿ. ಸೊ ಬ್ರಹ್ಮಗಿರಿಗೆ ಬ್ರಹ್ಮದೇವರು ಬಂದ್ರು, ಭಗವಂತನ ಪ್ರತಿಷ್ಠಾಪನೆ ಮಾಡಿ ಹೋದ್ರು. ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಪ್ರತಿಷ್ಠಾಪನೆ ಮಾಡಿದ್ರು. ಓಕೆ, ಸರಿಗೆ ನಾಳೆ ಅದರ ಲೀಲೆಯನ್ನ ಕೇಳೋಣ. ಯಾಕೆ ಕೃಷ್ಣ ದ್ವಾರಕಾದಲ್ಲಿದ್ದಾನೆ, ದ್ವಾರಕಾ ರಾಣಿಯರೆಲ್ಲ ಬಂದ್ರು, ರೋಹಿಣಿ ಮಾತೇನು ಕೇಳ್ತಾರೆ, ಅಮ್ಮ ನಿಮ್ಮ ಮಗನ ಲೀಲೆಗಳನ್ನ ಸ್ವಲ್ಪ ಹೇಳಿ ನಾವು ಶ್ರವಣ ಮಾಡೋಣ ಅಂತ. ಆ ಲೀಲೆ ಕೇಳಕ್ಕೆ ಭಗವಂತನೇ ಕುತೂಹಲ ದಾರಿಯಾಗಿ ಬರ್ತಾನೆ. ಆವಾಗ ಆ ರೂಪ ಮಹಾಭಾವ ಪ್ರಕಾಶನ. ಓಕೆ, ಅದು ನಾಳೆ ಚರ್ಚೆ ಮಾಡೋಣ. ಓಕೆ, ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಶ್ರೀಲ ಪ್ರಭುಪಾದ ಕೀ ಜೈ. ಹರೇ ಕೃಷ್ಣ.